ಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆನೆ ತಿಳ್ಕೊಳ್ತಕ್ಕಂಥದ್ದು 7 ಮಹಾದ್ವಾರಗಳು. ಈ 7 ಮಹಾದ್ವಾರಗಳ ಬಗ್ಗೆ ನಮಗೆ ಹೆಚ್ಚು ಬೆಳಕನ್ನ ಚೆಲ್ಲೋದಿಕ್ಕೆ ನಮ್ಮ ಹಿರಿಯ ಸೋದರರಾದ ಎಚ್.ಸಿ. ನಾರಾಯಣಪ್ಪನವರಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಸ್ವಾಗತಿಸ್ತೇನೆ. ಅವರ ಬಗ್ಗೆ ನಿಮಗೆಲ್ಲ ಈಗಾಗಲೇ ಪರಿಚಯ ಆಗಿದೆ. ನಿನ್ನೆಯೂ ಕೂಡ ಅವರು ಒಂದು ಉಪನ್ಯಾಸವನ್ನ ನೀಡಿದ್ದಾರೆ. ಅವರು ಹೊಸದುರ್ಗ ಲಾಡ್ಜ್ನ ಹಿರಿಯ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು. ದಯಮಾಡಿ ಬಂದು ತಮ್ಮ ವಿಚಾರವನ್ನ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಜೀವನ್ಮುಕ್ತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸೋದರ ಸೋದರಿಯರೇ, ಈ ದಿನದ ವ್ಯಾಸಂಗಗೋಷ್ಠಿಯ ಕೊನೆಯ ಉಪನ್ಯಾಸದಲ್ಲಿ ನಾನು 7 ದ್ವಾರಗಳು ಅನ್ನುವ ವಿಷಯವನ್ನು ಕುರಿತು ನಿಮ್ಮ ಮುಂದೆ ಪ್ರಕಟಿಸ್ತೀನಿ. ಮೌನವಾಣಿ ಗ್ರಂಥದಲ್ಲಿ ಸುಮಾರು ಈಗಾಗಲೇ ಹೇಳಿರೋ ಹಾಗೆ 216 ಕವನಗಳಿರ್ತದೆ. ಅದರಲ್ಲಿ ನಾನು ಕವನಗಳನ್ನು ಆಯ್ಕೆ ಮಾಡಿಕೊಂಡಿರೋದು 73ರಿಂದ 113 ಕವನಗಳು. ಆ ಕವನಗಳ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ನಿಂತಿದ್ದೀನಿ. ಈ 73ರಿಂದ 119 ಕವನಗಳು 7 ಮಹಾದ್ವಾರಗಳು ಅನ್ನೋ ಒಂದು ವಿಭಾಗದಲ್ಲಿ ಬರ್ತದೆ. ಈಗಾಗಲೇ ಈ ಪುಸ್ತಕದ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ಇದರಲ್ಲಿ 3 ವಿಭಾಗಗಳಿದೆ ಅಂತಂತನ. ಒಂದು ಮೌನವಾಣಿ ಅಂತ, ಅದು ಉನ್ನತಾತ್ಮನ ವಾಣಿ ಅಂತ ಒಂದು ಕಡೆ. ಅದಾದ್ಮೇಲೆ ಮಾರ್ಗಗಳು ಎರಡು ಮಾರ್ಗಗಳು ಅಂತ, ಮೋಕ್ಷಕ್ಕೆ ಇರೋದು ಒಂದೇ ಮಾರ್ಗ, ಆ ಮಾರ್ಗವನ್ನು ತಲುಪಿದ ಮೇಲೆ 2 ಆಯ್ಕೆ ಮಾಡ್ಬೋದು ಅಂತ. ಒಂದು ದೀಕ್ಷೆ ಅಂತಂತಲೂ, ಇನ್ನೊಂದನ್ನ ಅದು ಮೋಕ್ಷ ಅಂತಲೂ. ಮೋಕ್ಷ ಮತ್ತು ದೀಕ್ಷೆ. ಮೋಕ್ಷದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಜೀವನ ಕೊನೆ ಸಾಕು, ಇನ್ಮೇಲೆ ನಾನು ಖುಷಿಯಾಗಿ ಆನಂದವಾಗಿರ್ತೀನಿ ಅನ್ನೋದು ಒಂದು ಗುಂಪು. ಅವನು ಮಾರ್ಗದಲ್ಲಿ ಹೋಗಿದ್ದಾನೆ, ಸಕ್ಸಸ್ಸು ಆಗಿದೆ, ಈಗ ನನಗೆ ಆನಂದ ಬೇಡ, ತ್ಯಾಗ ಜೀವನವನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮಹಾತ್ಮರಾಗಿ ಅವರು ತ್ಯಾಗ ಜೀವನವನ್ನ ಮಾನವನ ಉದ್ಧಾರಕ್ಕೋಸ್ಕರ ಮಾಡ್ತಾ ಇರುವಂತ ಸಂಗತಿ. ಅದು 2. 3ನೇ ವಿಭಾಗದಲ್ಲಿ 7 ಮಹಾದ್ವಾರಗಳು ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಕವನಗಳು 73ರಿಂದ 119 ಕವನಗಳು ಬರ್ತದೆ. ಇವಾಗ 7 ಮಹಾದ್ವಾರಗಳು ಯೋಗ ಮಾರ್ಗದಲ್ಲಿ ಸಾಗುವಂತಹ ಸಾಧಕನಿಗೆ ಮಾರ್ಗಗಳು ದಾರಿ ಅಷ್ಟು ಸುಲಭವಾಗಿಲ್ಲ ನಾವು ಅಂದ್ಕೊಂಡಂಗೆ. ಮಾರ್ಗದಲ್ಲಿ ತಡೆಗಳು ಬರ್ತಾ ಇರ್ತದೆ. ಆಮೇಲೆ ನಾವು ಸತ್ಯವನ್ನ ಅನ್ವೇಷಣೆ ಮಾಡೋದಕ್ಕೆ ಹೊರಟಾಗ ಮಾರ್ಗ ಇದೆಯಲ್ಲ, ಅದು ತುಂಬಾ ಕಡಿದಾಗಿದೆ ಅಂತಲೂ, ಆಮೇಲೆ 7 ತಡೆಗಳಿರ್ತದೆ. ಆ ತಡೆಗಳನ್ನ ಸಂಕೇತ ದಾಟಿಕೊಂಡು ವ್ಯಕ್ತಿ ಮುಂದುವರೆದಾಗ ಮಾತ್ರ ಅವನು ಯೋಗ ಮಾರ್ಗ ಅಂತ ಅದಕ್ಕೆ ನಾವು ಹೇಳ್ತಾ ಹೋಗ್ತೀವಿ. ಇವಾಗ ಇಲ್ಲಿ
ಈ ಏಳು ಮಹಾದ್ವಾರಗಳನ್ನು ನಿಮಗೆ ಹೇಳುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಆಯ್ತು. ಇದರಲ್ಲಿ ಮೊದಲಿಗೆ ಏನಾಗ್ತದೆ ಅಂದರೆ, 7 ಮಹಾದ್ವಾರಗಳಲ್ಲಿ ಮೊದಲು ಒಂದು 10 ಕವನಗಳಲ್ಲಿ ಗುರು ಮತ್ತು ಶಿಷ್ಯರು ಸಂವಾದವನ್ನು ನಡೆಸ್ತಾರೆ. ಶಿಷ್ಯ, ನಾನು ಯೋಗ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಗುರುಗಳೇ, ನನಗೆ ನೀವು ಸಲಹೆಯನ್ನು ಕೊಡಿ, ಮಾರ್ಗದರ್ಶನ ಮಾಡಿ ಅಂತ ಒಂದು 10 ಕವನಗಳಲ್ಲಿ ಆ ವಿಷಯ ಬರ್ತದೆ. ಅವುಗಳ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಾದ ನಂತರ ಇಲ್ಲಿ ಗುರು ಹೇಳ್ತಾನೆ, ನೋಡಪ್ಪ, ನೀನು ಯೋಗ ಮಾರ್ಗದಲ್ಲಿ ಹೊರಟಿದ್ದೀಯಾ, ಯಾರೂ ನಿನ್ನ ಜೊತೆ ಇರೋಲ್ಲ, ನೀನು ಏಕಾಂಗಿಯಾಗಿ ಹೋಗ್ಬೇಕಾಗತ್ತೆ. ಏಕಾಂಗಿಯಾಗೇನೆ ಹೋಗ್ಬೇಕೇ ಹೊರತು ನಿನ್ನ ಜೊತೆಗೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಗುರುಗಳು ಬರ್ತಾರೆ, ಇವೆಲ್ಲ ತಪ್ಪು. ನೋಡೋಣ ಈ ತರಹದಲ್ಲಿ ಅಲ್ಲಿ. ಆಮೇಲೆ ಇಲ್ಲಿ 2 ಯೋಗ ಮಾರ್ಗಕ್ಕೆ 2 ಸಜೆಸ್ಟ್ ಮಾಡ್ತಾರೆ. ಅವನು ಶಿಷ್ಯ ಹೋಗ್ತಾನೆ, ಗುರುವಿನ ಮುಂದೆ ಕುತ್ಕೊಳ್ತಾನೆ, ಹೇಳ್ತಾನೆ, ನಾನು ನಿಮ್ಮನ್ನು ಗುರುವಾಗಿ ಸ್ವೀಕರಿಸಿದ್ದೇನೆ ಸ್ಥೂಲ ಲೋಕದಲ್ಲಿ, ನನಗೆ ಜ್ಞಾನ ಬೇಕು, ನೀವು ತೋರಿದ ಮಾರ್ಗದಲ್ಲಿ ಸಾಧನೆ ಮಾಡ್ತೀನಿ, ದಯವಿಟ್ಟು ಮಾರ್ಗದರ್ಶನ ಮಾಡಿರಿ ಅಂತ ಈ ತರಹ ಸಂಭಾಷಣೆ ಪ್ರಾರಂಭ ಆಗುತ್ತೆ. ಆಗ ಗುರುಗಳು ಹೇಳ್ತಾರೆ, ಹೌದಾ, ನೀನು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಏಕಾಂಗಿಯಾಗಿ ಪ್ರಯಾಣಿಸಬೇಕಾಗುತ್ತೆ, ಪ್ರಯಾಣಕ್ಕೆ ಬೇಕಾದ ಸಾಧನ ಉಪಕರಣಗಳು ನಿನ್ನ ಜೊತೆಗಿರ್ಲಿ ಅಂತ ಹೇಳಿದ್ರು. ಒಂದು ಕವನ. ಇಲ್ಲಿ ಪ್ರಯಾಣಕ್ಕೆ ಬೇಕಾದಂತಹ ಸಾಧನ ಉಪಕರಣಗಳು ಅಂದ್ರೇನು ಅಂತ ಹೇಳಿದ್ರೆ, ಸ್ನೇಹಿತರೆ, ಉಪಕರಣಗಳು ಅಂತ ಹೇಳಿದ್ರೆ ಈ ಸ್ಥೂಲ ಲೋಕದಲ್ಲಿ ನಾವೇನೇನು ವೆಹಿಕಲ್ಲು, ಅದು ಇದು, ಅದು ಪ್ರಯಾಣಕ್ಕೆ ಬೇಕಾದ ವಸ್ತುಗಳು, ಆ ವಸ್ತುಗಳಲ್ಲ. ಯೋಗ ಮಾರ್ಗಕ್ಕೆ ಸಾಗಬೇಕಾಗಿರೋದಕ್ಕೆ ನಾವು ತಯಾರು ಮಾಡಿಕೊಳ್ಳುವಂತಹ ಉಪಕರಣಗಳು ಅಂತ ಹೇಳಿದ್ರೆ ಸಂಸ್ಕಾರಗಳು ಅಂತ. ಆದ್ರಿಂದ ಸಂಸ್ಕಾರಗಳು ನಿನ್ನ ಜೊತೆಯಲ್ಲಿ ಇರಲೇಬೇಕು ಅಂತ. ಆಮೇಲೆ ಅವರು ಅಷ್ಟೇ ಅಲ್ಲ, ಇನ್ನು ಮುಂದೆ ಕೇಳ್ತಾರೆ, ಎಲ್ಲರಿಗೂ ತಲುಪುವುದು ಒಂದೇ ಗುರಿ ಆಗಿದ್ರೂ ಕೂಡ, ಆದರೆ ವಿಶ್ವದಲ್ಲಿ, ಪ್ರಪಂಚದಲ್ಲಿ ವಿವಿಧ ರೀತಿಯ ಗುರುಗಳಿದ್ದಾರೆ. ಒಬ್ಬೊಬ್ಬ ಗುರು ತನ್ನದೇ ಆದಂತಹ ಪದ್ಧತಿಯನ್ನು ಅನುಸರಿಸಿ ತನ್ನ ಶಿಷ್ಯನಿಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಭಾರತದಲ್ಲಿ ಅಂತೂ ಕೂಡ ಗುರುಗಳು ಬೋಧಿಸುವ ತತ್ವಗಳನ್ನ, ಅಂದ್ರೆ ನಾವು ಎಲ್ಲ ಏನ್ ಹೇಳ್ತೀವೋ, ಆ ಮಠದ ಸ್ವಾಮಿಗಳು, ಈ ಮಠದ ಸ್ವಾಮಿಗಳು, ಆ ಆದರ್ಶ ಪುರುಷ, ಇವರನ್ನೆಲ್ಲ ನಾವು ಗುರುಗಳು ಅಂತ ಹೇಳ್ತೀವಿ. ಅವರು ಬೋಧಿಸುವ ತತ್ವಗಳನ್ನ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ದರ್ಶನಗಳು ಅಂತ ಕರಿತೀವಿ. ದರ್ಶನಗಳು ಅಂತ ಹೇಳಿದ್ರೆ ಏನು ಅಂದ್ರೆ ಫಿಲಾಸಫಿ ಅಂತ, ತತ್ವಶಾಸ್ತ್ರ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಗುರುಗಳು ಹೇಳುವಂತಹ ಶಾಸ್ತ್ರಗಳಲ್ಲಿ, ಎಲ್ಲ ಗುರುಗಳು ಹೇಳುವ ತತ್ವಶಾಸ್ತ್ರಗಳಲ್ಲಿ, ಫಿಲಾಸಫಿಯಲ್ಲಿ ಏನ್ ವಿಷಯ ಇರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಜೀವ ವಿಕಾಸದ ಜ್ಞಾನ, ಆತ್ಮ, ಪರಲೋಕ, ವಿಶ್ವಾತ್ಮ ಇತ್ಯಾದಿ ಗಹನವಾದ ವಿಷಯಗಳು ಅವರ ಫಿಲಾಸಫಿಯಲ್ಲಿ ಸೇರ್ಕೊಂಡಿರ್ತವೆ, ಅವರ ದರ್ಶನದಲ್ಲಿ ಸೇರಿಕೊಂಡಿರ್ತವೆ. ಆದ್ರಿಂದ
ಗುರುಗಳು 100 ಜನ ಇದ್ದಾರೆ, ನೋ ಸಂಶಯ ಇಲ್ಲ. ಒಬ್ಬೊಬ್ಬ ಗುರು ಹೇಳ್ತಾನೆ ನಂದು ಶ್ರೇಷ್ಠ, ನಾನು ನಿನ್ನನ್ನು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಇದನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಸ್ನೇಹಿತರೆ. ಅಂದ್ರೆ ನಾನು ಹೇಳ್ತಾ ಇರೋದು ನೆಗೆಟಿವ್ ಪಾಯಿಂಟ್ನಲ್ಲ. ಏನು ಪ್ರಪಂಚದಲ್ಲಿ 6 ಧರ್ಮಗಳಿದೆಯೋ ಪ್ರತಿಯೊಬ್ಬ ಧರ್ಮೀಯನೂ ಕೂಡ ಹೇಳ್ಕೊಳ್ತಾ ಹೋಗ್ತಾನೆ ನಂದೇ ಶ್ರೇಷ್ಠ ಅಂತ. ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ ಸ್ನೇಹಿತರೆ. ಇರ್ಲಿ, ಅದಕ್ಕೆ ಅವ್ರು ಹೇಳ್ತಾರೆ, ಆ ಗುರುಗಳು ಹೇಳ್ತಾರೆ, ನೋಡಪ್ಪ 100 ಗುರುಗಳಿದಾವೆ, ನಿನ್ಗೆ ಯಾರು ಬೇಕೋ ಅವ್ರನ್ನ ಆರಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುಂದುವರಿ ಅಂತ ಹೇಳ್ತಾರೆ. DVಜಿಯವರು ಇದೇ ಮಾತನ್ನ ಪ್ರಸ್ತುತ ಈ ತರದಲ್ಲಿ ಹೇಳ್ತಾರೆ. ಅವರು 100 ಮತ ಹಿವುದು ಲೋಕದ ಉಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವನ ಅದರೋಳ್, ಸಾರದಡಿಗೆಯನ್ನು ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಅಂದ್ಬಿಟ್ರು. ಗುರುಗಳು ಆ ತರಹ ಶಿಷ್ಯನಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ ಸ್ನೇಹಿತರೆ. ಈಗ ಗುರು ಹೇಳ್ತಾರೆ, ನೋಡಪ್ಪ ನೀನ್ ಜೀವನ್ ಮುಕ್ತನಾಗ್ಬೇಕಾ, ಹಾಗಾದ್ರೆ 2 ಮಾರ್ಗಗಳಿದ್ದಾವೆ ನಿನಗೆ. ಒಂದನ್ನ ಧ್ಯಾನ ಮಾರ್ಗ ಅಂತ ಹೇಳ್ತೀವಿ. ಧ್ಯಾನ ಮಾರ್ಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಏಕಾಗ್ರ ಚಿತ್ತತೆಯಿಂದ ಸತತವಾಗಿ ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಿ ಜ್ಞಾನವನ್ನ ಪಡೆಯೋದು. ಬುದ್ಧ ಮಹಾಶಯ ಸುಮಾರು ಅವನು ರಾಜಕುಮಾರನಾದ್ರೂ ಕೂಡ ಒಂದು ಪರಿಸ್ಥಿತಿಗೆ ಒಳಪಟ್ಟು ಅವನು ರಾಜ್ಯವನ್ನು ತೊರೀತಾನೆ, ಹೋಗ್ತಾನೆ. 6 ವರ್ಷಗಳ ಕಾಲ ಸತತವಾಗಿ ಧ್ಯಾನವನ್ನ ಮಾಡಿ ಜ್ಞಾನೋದಯ ಅವನಿಗೆ ಆಗುತ್ತೆ. ಇದನ್ನ ನಾವು ಧ್ಯಾನ ಮಾರ್ಗ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನೊಂದು ಮಾರ್ಗ ಇದೆ, ಅದನ್ನ 6 ಪಾರಮಿತಗಳೆಂಬ ಸದ್ಗುಣಗಳನ್ನ ಅನುಷ್ಠಾನ ಮಾಡಿಕೊಳ್ಳುತ್ತಾ ಯೋಗ ಮಾರ್ಗದಲ್ಲಿ ಸಾಗುವುದು ಅಂತ. ಅಂದ್ರೆ 6 ಸದ್ಗುಣಗಳನ್ನ ನಾವು ಅನುಷ್ಠಾನ ಮಾಡಿಕೊಳ್ಬೇಕು. ಅನುಷ್ಠಾನ ಮಾಡಿಕೊಳ್ಳುವ ಮೂಲಕ ನಾವು ಆ ಯೋಗ ಮಾರ್ಗದಲ್ಲಿ ಸಾಗಬೇಕು ಅಂತ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಸದ್ಗುಣಗಳು ಅಂದ ತಕ್ಷಣ ಸಾಧಾರಣವಾಗಿ ಏನ್ ಹೇಳ್ತೀವಿ, ಬಹಳ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದ್ರೆ ದೇಹದ ಮೇಲೆ ಅಭಿಮಾನ ಇರ್ತದೆ. ಆವಾಗ ಸದ್ಗುಣಗಳನ್ನ ಒಂದು 4 ಸದ್ಗುಣಗಳನ್ನ ಇಲ್ಲಿ ನಾನು ನೆನಪು ಮಾಡ್ಕೊಳ್ತೀನಿ. ಒಂದು ಸದ್ಗುಣ ಈ ತರ ಇರ್ತದೆ, ಅಂಗಭಾವ ಇಂಗಿ ಲಿಂಗ ಭಾವದಲ್ಲಿ ಇರುವುದು ಅಂತ. ಅಂದ್ರೆ ದೇಹ ಪ್ರಜ್ಞೆಯನ್ನ ಬಿಟ್ಟು ಆತ್ಮ ಪ್ರಜ್ಞೆಯಲ್ಲಿ ಇರಬೇಕು. ಇದೊಂದು ಸದ್ಗುಣ. ಇದನ್ನ ನೀನು ಮೈಗೂಡಿಸಿಕೊಳ್ಬೇಕು. ನಂತರ ಮತ್ತೇನು, ಇದ್ಯಾವುದು, ಪಂಚೇಂದ್ರಿಯಗಳ ಸುಖವನ್ನು ಅಳಿದು ಪಂಚಲಿಂಗದಲ್ಲಿ ಸಮರಸದಲ್ಲಿರಬೇಕು ಅಂತ. ಪಂಚೇಂದ್ರಿಯಗಳು ಸುಖವನ್ನು ಸದಾ ಬಯಸ್ತಾ ಇರ್ತವೆ. ಆ ಪಂಚೇಂದ್ರಿಯಗಳ ಸುಖವನ್ನು ಅಳೆದ್ಬಿಟ್ಟು ನಾವು ಪಂಚಲಿಂಗದಲ್ಲಿ ನಾವು ಪರಮಾತ್ಮನಲ್ಲಿ ಮನಸ್ಸನ್ನ ತೊಡಗಿಸ್ಕೊಳ್ಬೇಕು ಅಂತ. ಮತ್ತೆ ಇನ್ಯಾವ ಸದ್ಗುಣ ಬಹಳ ಪ್ರಧಾನವಾಗಿರೋದು ಅಂತ ಹೇಳಿದ್ರೆ, ಅಹಂಕಾರವನ್ನು ಅಳಿದು ನಿರಹಂಕಾರಿಯಾಗಿರುವುದು. ಮತ್ತೆ ಶಬ್ದ ಜಾಲಗಳನ್ನಳಿದು ನಿಶಬ್ದ ವೇದಿಯಾಗುವುದು. ನಾವಿರುವುದು ಶಬ್ದ ಪ್ರಪಂಚದಲ್ಲಿ ಸ್ನೇಹಿತರೆ. ನಿಶಬ್ದವಾಗಿದ್ರೆ ಅದು ಕನಸು ಅನ್ಸ್ಬಿಡ್ತದೆ ನಮಗೆ. ಎಸ್ಪೆಷಲಿ ಈ ಲೌಕಿಕ ಜಗತ್ತಿನಲ್ಲಿ ನಾವು ಅಷ್ಟೊಂದು ಶಬ್ದ ಜಾಲಂಗಗಳಲ್ಲಿ ಸಿಕ್ಕಿದ್ದೀವಿ ಸ್ನೇಹಿತರೆ.
ನಾನು ಅದನ್ನೇನು ಹೆಚ್ಚು ಎಕ್ಸ್ಪ್ಲೈನ್ ಮಾಡೋಂಗೇನಿಲ್ಲ. ಆಮೇಲೆ ಆ ಥರ ಅವಾಗ ನಿಶ್ಶಬ್ದ ಅನ್ನೋದು ಕೂಡ ಅತ್ಯಂತ ದೊಡ್ಡ ಸದ್ಗುಣ ಅಂತ. ಇಂತಹ ಸದ್ಗುಣಗಳನ್ನೆಲ್ಲ ಅನುಷ್ಠಾನ ಮಾಡಿಕೊಳ್ಳುವ ಮೂಲಕ ನಾವು ಯೋಗ ಮಾರ್ಗದಲ್ಲಿ ಸಾಗಬೇಕು ಅಂತ ಹೇಳುತ್ತೆ ಕವನಗಳು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋ ಸಂಗತಿ ಅಂತ ಹೇಳಿದ್ರೆ, ಇವಾಗ ನಾವು ಈ ಸದ್ಗುಣಗಳನ್ನ ಅಳವಡಿಸಿಕೊಂಡು ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನೂರಾರು ತಡೆಗಳು ನಮಗೆ ಉಂಟಾಗ್ತವೆ. ಲೌಕಿಕದಲ್ಲಿ ಇರಬೇಕು, ನಾವು ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಎಷ್ಟು ಕಷ್ಟವಾದ ಕೆಲಸ ಅದು. ಆಕ್ಚುಯಲ್ ಆಗಿ ನಾವು ಈ ಸಂಘದಲ್ಲಿ ಇರ್ತೀವಿ, ಸದ್ಗುಣಗಳನ್ನು ಹೇಗೆ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ? ಇದು ಬಹಳ ಕಠಿಣವಾದ ಕೆಲಸ ಅಂತ ಹೇಳ್ತಾರೆ. ನೋಡ್ರಿ, ಆ ಬುದ್ಧ ಒಂದ್ಸಲ ಅರಮನೆಯಿಂದ ಹೊರಗಡೆ ಕಾಲಿಟ್ಟ, ಅವನ್ಗೆ ಎಲ್ಲಿ ತಡೆ ಅಂತಾನೆ ಆಗ್ಲೇ ಇಲ್ಲ. ನೋಡು, ಯೋಚನೆ ಮಾಡೋಣ. ಆದ್ರೆ ಇದು ಯೋಗ ಮಾರ್ಗ ಇದೆಯಲ್ಲ, ಏನು ಸದ್ಗುಣಗಳನ್ನ ಅನುಷ್ಠಾನ ಮಾಡಿಕೊಳ್ಳುವ ಮೂಲಕ ಯೋಗ ಮಾರ್ಗದಲ್ಲಿ ಸಾಗುವುದಿದೆಯಲ್ಲ, ಅದು ಅತ್ಯಂತ ಕಠಿಣವಾದಂತಹ ಮಾರ್ಗ. ಯಾಕೆ ಅಂತ ಹೇಳಿದ್ರೆ, ನಾವು ಸದ್ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಹೋದಾಗ ನೂರಾರು ತಡೆಗಳು ನಮಗೆ ಬರ್ತವೆ. ಈ ಪದ್ಧತಿಯಲ್ಲಿ, ದಾರಿಯಲ್ಲಿ ಮೋಸ ಮಾಡುವ ಕ್ರೂರ ಶಕ್ತಿಗಳಿರ್ತವೆ. ಆ ಕ್ರೂರ ಶಕ್ತಿಗಳ ಬಯಕೆಗಳನ್ನ ಬಯಸಿದಾಗ ನಮಗೆ ತಡೆ ಉಂಟಾಗುತ್ತದೆ, ಮಾರ್ಗಕ್ಕೆ ತಡೆ ಉಂಟಾಗುತ್ತದೆ. ಅಂತಹ ಯೋಗ ಮಾರ್ಗಕ್ಕೆ ಹೊರಟಿರುವ ನಮಗೆ ಇಂತಹ ತಡೆಗಳು 7 ತಡೆಗಳಿದ್ದಾವೆ ಸ್ನೇಹಿತರೆ. ಆ 7 ತಡೆಗಳನ್ನೇ 7 ಮಹಾದ್ವಾರಗಳು ಅಂತ ಹೇಳ್ತೀವಿ. ಅವುಗಳೊಡನೆ ಹೋರಾಡ್ಬೇಕಂತೆ ನಾವು. ನೋಡಿ, ಅಂದ್ರೆ ದುರ್ಗುಣಗಳ ಜೊತೆಯಲ್ಲಿ ನಾವು ಹೋರಾಟವನ್ನೇ ಮಾಡಲೇಬೇಕು, ಇಲ್ಲ ಅಂದ್ರೆ ಸೋಲ್ ಗ್ಯಾರಂಟಿ. ದುರ್ಗುಣಗಳ ಜೊತೆಯಲ್ಲಿ ನಾವು ಹೋರಾಟ ಮಾಡಿ ಅವುಗಳನ್ನ ಗೆಲ್ಲಲೇಬೇಕು. ಅದಕ್ಕೆ ಇಲ್ಲಿ ಹೋರಾಟ ಅನ್ನೋ ಒಂದು ಶಬ್ದವನ್ನ ಇಟ್ಟಿದ್ದಾರೆ. ಸೊ ಈ ತರದಲ್ಲಿ ಈ ಎಲ್ಲ ತಡೆಗಳನ್ನ ದಾಟಿ, ನೀನು ದ್ವಾರಗಳನ್ನು ದಾಟಿ ಮುಂದೆ ಹೋದಾಗ ನಿನಗೆ ಮುಕ್ತಿ ಮಾರ್ಗದ ಅರಿವಾಗುತ್ತದೆ, ಸತ್ಯ ದರ್ಶನವಾಗುತ್ತದೆ ಅಂತ ಗುರು ತನ್ನ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಗುರು ಮುಂದುವರಿಸಿ ಹೇಳ್ತಾನೆ, ಇಷ್ಟೇ ಅಲ್ಲಪ್ಪ ಶಿಷ್ಯನೇ, ನನ್ನ ಬೋಧನೆಗಳನ್ನ ನೆನಪಿಟ್ಟುಕೋ. ಅರ್ಥಾತ್ ಏನು ನಾವು ಸತ್ಸಂಗದಲ್ಲಿ ಹೋಗಿ ಏನು ವಿಷಯಗಳನ್ನ ಕೇಳ್ತೀವೋ ಅವುಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅನ್ನೋ ಅರ್ಥ ಸ್ನೇಹಿತರೆ. ಈಗ ನಿನ್ನ ಮುಂದೆ ದೈವ ಜ್ಞಾನವೆಂಬ ನದಿ ಪ್ರವಹಿಸ್ತಾ ಇದೆ. ಈ ಜ್ಞಾನ ಪ್ರವಾಹ ನಿನ್ನನ್ನು ಮುಂದಕ್ಕೆ ನೂಕುತ್ತದೆ. ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿರುವಂತ ಒಂದು ಸಂಗತಿ ಅಂತ ಹೇಳಿದ್ರೆ, ಜ್ಞಾನ ಮಾರ್ಗ ಇದೆಯೋ ಇಲ್ವೋ ನಮ್ಗಂತೂ ಅದು ಗೊತ್ತಿಲ್ಲಪ್ಪ. ಈಗ ನೋಡ್ರಿ, ಒಂದು ಸತ್ಸಂಗ ಅಂತ ನನ್ನ ಹಿಂದೆ ಮುಂದೆ ಇದೆ. ಆ ಸತ್ಸಂಗದ ಪರಿಚಯವನ್ನು ಮೊದಲು ಮನುಷ್ಯ ಮಾಡಿಕೊಳ್ಬೇಕಂತೆ. ಹಾಗೇನೆ ನಾವು ಯೋಗ ಮಾರ್ಗಕ್ಕೆ ಹೋಗುವಾಗ ಮೊದಲು ಸತ್ಸಂಗದ ಪರಿಚಯವನ್ನ ಮಾಡ್ಕೊಳ್ಬೇಕು. ಅನಂತರ ಆ ಗುರಿಯ ಕಡೆಗೆ ಹೋಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಒಂದು ಚಿತ್ರದಲ್ಲಿ ಒಂದು ಸಂಕೇತ ಇದೆ. ಇದೊಂದು ಪ್ರವಾಹದ ರೀತಿಯಲ್ಲಿದೆ ನೋಡಿ. ಇದು ಒಂದು ನದಿ ಇದ್ದ ಹಾಗೆ. ನದಿ ಇದೆಯಲ್ಲ, ಅದು ಏನದು?
ಈ ನದಿ ಇದೆಯಲ್ಲ ಏನಿದು ಅಂತ ಹೇಳಿದ್ರೆ, ನಾನು ಇದು ಲೌಕಿಕದಲ್ಲಿದ್ದೀನಿ. ನನಗೊಂದು ಸತ್ಸಂಗದ ಪರಿಚಯ ಆಗುತ್ತೆ. ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ನಾನು ಗುರಿಯ ಕಡೆಗೆ ಹೋಗ್ತಾ ಇರ್ತೀನಿ. ಅದರ ಸಂಕೇತ ಇದು. ಅಲ್ಲಿ ಅವ್ರು ಹೇಳ್ತಾರೆ, ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದನ್ನ ನಿರ್ವಾಣ ಪ್ರವಾಹ ಅಂತ ಹೇಳ್ತಾರೆ. ಆ ನಿರ್ವಾಣ ಪ್ರವಾಹದಲ್ಲಿ ನೀನು ಒಮ್ಮೆ ಕಾಲಿಟ್ರೆ, ಆ ಸತ್ಸಂಗಕ್ಕೆ ನೀನು ಒಮ್ಮೆ ಹೋಗಿ ಜಾಯಿನ್ ಆಗ್ಬಿಟ್ರೆ, ಆ ಸತ್ಸಂಗ ನಿನ್ನನ್ನು ಎಳ್ಕೊಂಡು ಹೋಗುತ್ತಂತೆ, ಮುಂದಕ್ಕೆ 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 ಎಳ್ಕೊಂಡು ಹೋಗುತ್ತಂತೆ. ಇದು ಪ್ರಪ್ರಥಮವಾಗಿ ನಾವು ಮಾಡುವಂತಹ ಕೆಲಸ. ಅದಕ್ಕೆ ಹೇಳುದು ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳ್ತಾರೆ. ನಿಸ್ಸಂಗತ್ವೇ ನಿರ್ಮೋಹತ್ವಂ ಅಂತ. ಹಾಗಾದ್ರೆ ಆ ಸದ್ಗುಣಗಳು ಬೆಳೆಯೋದಕ್ಕೆ ಪ್ರಾರಂಭ ಆಗೋದು ಅಂತಂದ್ರೆ ಸತ್ಸಂಗ. ಸೊ ಇದು ಈ ಪ್ರವಾಹ. ಒಂದು ಸಲ ನಾವು ಸತ್ಸಂಗದಲ್ಲಿ ನಾವು ಜಾಯಿನ್ ಆಗ್ಬಿಟ್ರೆ, ಸತ್ಸಂಗ ತಾನೇ ತಾನಾಗಿ ನಮ್ಮನ್ನ ಮುಂದಕ್ಕೆ 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 ಎಳ್ಕೊಂಡು ಹೋಗ್ತದೆ. ಇದು ಪ್ರಕೃತಿಯ ನಿಯಮ. ಅದಕ್ಕೆ ಯಾವುದೇ ಸಂದರ್ಭದಲ್ಲಾಗ್ಲಿ ಮೊದಲು ಸತ್ಸಂಗದ ಪರಿಚಯವನ್ನ ಮಾಡಿಕೊಂಡ್ರೆ ನಮಗೆ ಬಹಳ ಒಳ್ಳೇದಾಗುತ್ತೆ ಅಂತ ಒಂದು ಕವನ ಹೇಳುತ್ತೆ ಸ್ನೇಹಿತರೆ. ಹಾಗೆ ಒಂದ್ ಪಕ್ಷ ನೀನು ಆ ಥರದಲ್ಲಿ ನೀನು ಸಿಗಾಕೊಂಡ್ಬಿಟ್ರೆ, ಮೊದಲನೇ ಪ್ರವಾಹದಲ್ಲೇನೆ ನಿನಗೆ ಇದನ್ನ 1ನೇ ದೀಕ್ಷೆಯನ್ನ ಪಡೆದವನು ಅಂತ ಹೇಳ್ತೀವಿ. ಈಗ ನೀನೊಬ್ಬ ಸ್ತೋತಾಪತ್ತಿ ಅಂತ ಹೇಳ್ತಾರೆ, ಪ್ರವಾಹದಲ್ಲಿ ಸಿಲುಕಿದವನು ಅಂತ ಸ್ನೇಹಿತರೆ. ಆಮೇಲೆ ಮುಂದೆ ಹೇಳ್ತಾನೆ, ಹೌದಾ ನೀವು ಹೇಳಿದ್ ಕರೆಕ್ಟಾ? ನಾನು ಈಗಾದ್ರೆ ಸತ್ಸಂಗದಲ್ಲಿ ಪ್ರವಾಹದಲ್ಲಿ ಹೋಗ್ತಾ ಇದ್ದೀನಿ ಅಂತ ಶಿಷ್ಯ ಹೇಳ್ತಾನೆ. ಅವನು ಹೇಳ್ತಾನೆ, ಪ್ರವಾಹಕ್ಕೆ ಹೋಗ್ಬೇಕಾದ್ರೆ ಏನೇನು ತಡೆ ಆಗ್ತದೆ, ಏನೇನು ಅನುಕೂಲ ಆಯ್ತು ಅಂತ. ಈ ನಿರ್ವಾಣ ಪ್ರವಾಹವು ನನ್ನನ್ನು ಎಲ್ಲಿ ಕರ್ಕೊಂಡೋಗಿದೆ? ಬಹು ಎತ್ತರವಾದ ಕಡಿದಾದ ಬೆಟ್ಟದ ಬುಡಕ್ಕೆ ನನ್ನನ್ನ ಕರ್ಕೊಂಡೋಗ್ಬಿಟ್ಟಿದೆ. ನನ್ನ ಎದುರಿಗಿರೋದು ದೊಡ್ಡದೊಂದು ಪರ್ವತ ಇದ್ದಂಗಿದೆ. ಆಧ್ಯಾತ್ಮನೇ ಅರ್ಥ ಆಗ್ತಾ ಇಲ್ಲ. ಸತ್ಸಂಗದಲ್ಲಿ ಅದ್ರ ಜೊತೆಗೆ ಹೋಗ್ಬಿಟ್ಟಿದ್ದೀನಿ, ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಸಂಕೇತ. ಬುಡಕ್ಕೆ ತಂದು ನಿಲ್ಲಿಸಿದೆ. ಇಲ್ಲೇನಿದೆ? ನಾನು ಲೌಕಿಕ ಪ್ರಪಂಚದಲ್ಲಿದ್ದಾಗ ನನಗೇನೇನೋ ಎಲ್ಲದೂ ಕಾಣಿಸ್ತಾ ಇತ್ತು, ಎಲ್ಲದೂ ಇತ್ತು. ಆದ್ರೆ ಇಲ್ಲಿ ಮಾತ್ರ ನನಗೆ ಕತ್ತಲಾಗ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಆ ಕತ್ತಲೊಳಗಡೆ ಏನೋ ಒಂದು ಸರ್ಪ ನನ್ನ ಕಡೆ ಬಂದು ನನ್ನನ್ನ ತೆಗೆದುಕೊಳ್ಳೋದಕ್ಕೆ ನೋಡ್ತಾ ಇದೆ. ನನ್ನ ಹತ್ರ ಬಂದು ಮಾಯವಾಯ್ತು ಅಂತ ಶಿಷ್ಯ ಗುರುಗಳಿಗೆ ಹೇಳ್ತಾನೆ. ಗುರು ಹೇಳ್ತಾನೆ, ಹೌದಾ ಅಂದ್ರೆ ಈಗ ಅವನು ಗುರು ಏನ್ ಮಾಡ್ದ, ಅಲ್ಲಿಗೆ ತಗೊಂಡೋಗಿ ಆತನನ್ನು ನಿಲ್ಲಿಸಿ ನೀನು ಮುಂದೆ ಹೋಗಪ್ಪ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ನಾನು ನಿರ್ವಾಣ ಪ್ರವಾಹದಲ್ಲಿದ್ದೀನಿ. ಅದು ಗುರು ಹೇಳ್ತಾನೆ ಅವಾಗ, ನೀನು ನಿನ್ನ ಪಾಪ ಯಾಕೆ ಕತ್ಲಾಯ್ತು ನಿನಗೆ? ಯಾಕೆ ಕತ್ತಲೆ ಯಾಕಾಯ್ತು ಆ ಬುಡದಲ್ಲಿ ಹೋಗಿ ನಿಂತಾಗ ಅಂತ? ನಿನ್ನ ಪಾಪದ ಕತ್ತಲಲ್ಲಿ ನೀನಿದ್ದೀಯ. ಸರ್ಪರೂಪದ ನೆರಳೆ ನೀನೇ ಆಗಿದ್ದೀಯ. ಈಗ ನೀನು ಇಂಥ ಸಂದರ್ಭದಲ್ಲಿ ವಜ್ರ ಸಮಾನ ಇಚ್ಛಾಶಕ್ತಿಯನ್ನ ಬೆಳೆಸ್ಕೋ, ಕತ್ತಲಿಗೆ ಎದುರಬೇಡ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಗೆ ಆಕ್ಚುಯಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತ ಒಬ್ಬ ಥಿಯಾಸಫಿಗೆ ಅಂತ ಬಂದ ಪ್ರಾರಂಭದಲ್ಲಿ ನನ್ನ ಜೊತೆಯಲ್ಲಿ ಒಬ್ರು ಮೇಷ್ಟ್ರು, ಇದೇನ ಕಣ ಅರ್ಥನೇ ಆಗೋದಿಲ್ಲ ಕಣ ನಾರಾಯಣಿ, ಬರ್ತೀನಪ್ಪ ನಾನು ಅಂತ ಹೊರಟೋಗ್ಬಿಟ್ಟ ಸ್ನೇಹಿತ. ಅದು ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಒಂದು ವಜ್ರ ಸಮಾನದ ಇಚ್ಛಾಶಕ್ತಿಯನ್ನ ವೃದ್ಧಿಸ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಬೇಕು ಅಂತ. ಇಚ್ಛಾಶಕ್ತಿ ಇದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿಸ್ತದೆ ಸ್ನೇಹಿತರೆ. ಒಂದು ಸಲ ನಾನು ನನ್ನ ಸ್ನೇಹಿತನ ನೋಡೋದಕ್ಕೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ ನನ್ನ ಹೆಂಡತಿ ಜೊತೆಗೆ ಪ್ರಾರಂಭದಲ್ಲಿ.
ಅವನು ಅಲ್ಲಿ ಒಬ್ಬ ಕ್ಲರ್ಕ್ ಆಗಿದ್ದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ. ನಮ್ಮ ಕಡೆಗೆ ಸಾಧಾರಣ ಟೀ ಕುಡಿಯೋದು ಜಾಸ್ತಿ ರೂಢಿ. ನಾವು ಚಿತ್ರದುರ್ಗ ಅಲ್ಲಿ ಹೋದ್ರು, ಅವರು ಟೀ ಮಾಡಲಿಲ್ಲ, ಕಾಫಿ ಮಾಡಿದ್ರು. ಬೇಡ ಬಿಡ್ರಮ್ಮ, ನನಗೆ ಕಾಫಿ ಬೇಡ ಅಂತಂದೆ. ಬೇಡವಾ ಸರ್ ಅಂತ ಆಯಮ್ಮ, ಸರ್ ಕೊನೆ ಪಕ್ಷ ಒಂದು ಅರ್ಧನಾದ್ರೂ ತಗೊಳ್ಳಿ ಅಂತ. ಆಯ್ತು, ನಾನು ಅನಿವಾರ್ಯ ಅರ್ಧ ಕುಡ್ದೆ. ಆಮೇಲೆ ತಿಂಡಿ ಕೊಟ್ರು. ತಿಂಡಿ ಕೊಟ್ಟಾಗ ಅವರು ಏನ್ ಮಾಡಿದ್ರು ಅಂದ್ರೆ, ಲೋಟ ಪೂರ್ತಿ ಇತ್ತು. ನಾನು ಆವಾಗ ಅರ್ಧ ಕೊಡ್ರಿ ಅಂತ ಹೇಳಲಿಲ್ಲ, ಸುಮ್ಮನೆ ಅದು ತಗೊಂಡು ಕುಡಿದ್ಬಿಟ್ಟೆ. ಮಾರನೇ ದಿವಸ, ಅಲ್ಲಿ 8 ದಿವಸ ಅವ್ರ ಮನೆಯಲ್ಲಿ ಇದ್ದಿದ್ದು. ಮಾರನೇ ದಿವಸ ಅಮ್ಮ ಒಂದು ಸ್ವಲ್ಪ ಕಾಫಿ ಇದ್ರು ಕೊಡ್ತೀರಾ ಅಂದೆ. ಆಯ್ತು ಸರ್ ಅಂದ. ಆಯ್ತು, ಕಾಫಿ ಆಯ್ತು. ಕೊನೆಗೆ ಏನಾಯ್ತು ಅಂದ್ರೆ, ಕೊನೆ ದಿವಸ ನಾನು ಅವ್ರಿಗೆ ಕೇಳಿದೆ, ನಮ್ಮ ಚಂದ್ರಪ್ಪ ಅಂತ ಅವನ ಸ್ನೇಹಿತನಿಗೆ, ಏನಪ್ಪ ಈ ಕಾಫಿ ಪುಡಿ ಎಲ್ಲಿ ಸಿಗುತ್ತೋ ಅಂದೆ. ಚಿಕ್ಕಮಂಗ್ಳೂರು ಕಾಫಿ ಫೇಮಸ್ ಅಲ್ವಾ, ಇಂಥ ಕಡೆ ಸಿಗುತ್ತೆ ಅಂತ ಹೇಳ್ದ. 1 kg ಕಾಫಿ ಪುಡಿ ತಗೊಂಡು ನನ್ನ ಊರಿಗೆ ಬಂದೆ ಸ್ನೇಹಿತರೆ. 15 ದಿವಸ ಕಾಫಿ ಕುಡ್ದೆ. 16ನೇ ದಿವಸಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು. ಡಾಕ್ಟರ್ ಹತ್ರ ಹೋದೆ. ಏನ್ ಮೇಷ್ಟ್ರೆ ಏನ್ ಮಾಡ್ಕೊಂಡಿದ್ದೀರಾ ಅಂತ. ನೋಡಿ ಸರ್, ಹಿಂಗ್ ಕಾಫಿ ಕುಡಿತಾ ಇದ್ದೀನಿ, ಬಹಳ ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಹೊಟ್ಟೆ ಉಬ್ಬಿಸ್ಕೊಂಡ್ಬಿಟ್ಟಿದೆ ಅಂತ. ಇದನ್ ಬಿಡ್ರಿ ಅಂತಂದು. ಸರ್ ಹೆಂಗ್ ಸರ್ ಬಿಡೋದು ಅಂತ. ರೀ, ನೀವ್ ಇಚ್ಛೆ ಪಟ್ರೆ ಬಿಟ್ಬಿಡ್ಬೋದ್ರಿ ಅಂತಂದ್ರು ಡಾಕ್ಟ್ರು. ಅಂದ್ರೆ ಆವಾಗ ನಾನು ನಿರ್ಧಾರ ಮಾಡ್ಲೇಬೇಕಾಗಿತ್ತಲ್ಲ, ಅಪ್ಪ ಈ ಕಾಫಿ ಸವಾಸನ ಬೇಡ ಅಂತ ಅದನ್ನ ಬಿಟ್ಟೇ ಬಿಟ್ಟೆ. ಇದು ಮೊದಲಿಂದು ಆಸೆ, ಕೆಳ ಮನಸ್ಸಿನ ಶಕ್ತಿ. ಆಮೇಲೆ ಸ್ವಲ್ಪ ಉನ್ನತ ಮನಸ್ಸಿನ ಶಕ್ತಿ ಅಂದ್ರೆ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಇದ್ರೆ ಮಾತ್ರ ಈ ಪ್ರವಾಹದಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಅದನ್ನ ನಾವು ಕಟ್ಟುನಿಟ್ಟಾಗಿ ಬೆಳೆಸ್ಕೊಳ್ಬೇಕು ಸ್ನೇಹಿತರೆ. ನಮ್ಗೆ ಅದು ಆ ಥರದಲ್ಲಿ ಆಗ್ತದೆ. ಆಮೇಲೆ ಅವನು ಹೇಳ್ತಾನೆ, ಸೊ ಈಗ ನಾನು ಬುಡಕ್ಕೆ ಬಂದ್ಬಿಟ್ಟಿದ್ದೀನಿ, ಬೆಟ್ಟದ ಬುಡಕ್ಕೆ. ಇದು ಬಹಳ ಕಡಿದಾಗಿದೆ, ಕತ್ತಲಾಗಿದೆ, ಬೆಟ್ಟದ ದಾರಿನೇ ಕಾಣಿಸ್ತಾ ಇಲ್ಲ. ಅದ್ರ ತುದಿಯಲ್ಲಿ ಏನೋ ಒಂದು ಕಾಣಿಸ್ತದೆ, ಅಲ್ಲಿ ಮೋಡಗಳೆಲ್ಲ ತುಂಬಿದೆ. ಈ ಬೆಟ್ಟ ಹತ್ತದ ಹೆಂಗೆ, ನಾನು ಮೇಲೆ ಹೋಗೋದು ಹೆಂಗೆ, ಬಹಳ ಕಲ್ಲು ಮುಳ್ಳುಗಳು ಕಸಗಳಿಂದ ತುಂಬಿದೆ. ಏನ್ ಮಾಡೋದು? ಆಮೇಲೆ ಅಲ್ಲಲ್ಲೇ ನೋಡಿದಾಗ ಯಾಕೋ ಸ್ವಲ್ಪ ಮೋಡ ಕಡಿಮೆ ಆದಾಗ ಏನೋ ಬಾಗಿಲುಗಳು ಬೇರೆ ಕಾಣಿಸ್ತಾ ಇದ್ದಾವೆ. ಈ ತರಹದಲ್ಲಿ ಶಿಷ್ಯ ಗುರುವಿಗೆ ಹೇಳ್ತಾ ಇದ್ದಾನೆ. ಆವಾಗ ಗುರು ಹೇಳ್ತಾನೆ, ನೀನು ಸಾಗಿದ ಪಥ, ನೀನು ಹೋಗಿದ್ದ ದಾರಿ, ತಲುಪಿದ ಸ್ಥಳ, ಆಮೇಲೆ ಬೆಟ್ಟವನ್ನ ಏರಿ ತುದಿಯನ್ನ ತಲುಪುವುದು ಎಲ್ಲದೂ ಸರಿ ಇದೆ. ಈ ದಾರಿಯಲ್ಲಿ ತಡೆಯನ್ನು ಉಂಟು ಮಾಡುವಂತ 7 ಬಾಗಿಲುಗಳು ಇದಾವೆ. ಹೌದು, ಇದಾವೆ, ಇರುವುದು. ಈ ದ್ವಾರಗಳು ಮೋಸ ಮಾಡುವ ಕ್ರೂರ ಶಕ್ತಿಗಳು ಅಂತ ಸಂಕೇತ. ಅವೆಲ್ಲನ ತಡೆಗಳನ್ನ ಕ್ರೂರ ಶಕ್ತಿಗಳು ಅಂತ ಹೇಳ್ತಾರೆ. ಅಂತಹ ಕ್ರೂರ ಶಕ್ತಿಗಳೊಡನೆ ನಾವು ಹೋರಾಡಲೇಬೇಕು, ಯುದ್ಧ ಮಾಡಲೇಬೇಕು, ಆ ಶತ್ರುಗಳನ್ನ ಸೋಲಿಸಲೇಬೇಕು. ಕ್ರೂರ ಶಕ್ತಿಗಳು ಮತ್ತು ಭಾವೋದ್ವೇಗಗಳು ರಚಿತಗೊಂಡಿದ್ದು ಸಾಧಕನು ಮುಂದೆ ಹೋಗದಂತೆ ಕಾವಲು ಕಾಯ್ತಾ ಇರುತ್ತವೆ. ನೀನು ಅವುಗಳನ್ನು ಹೋರಾಡಿ ಮುಂದೆ ಸಾಗಬೇಕು. ಶ್ರಾವಕನು ಯಾವುದೇ ದ್ವಾರವನ್ನು ಹೌದಪ್ಪ ನಾನು ಅಲ್ಲಿವರೆಗೂ ಹೋದೆ, ಆಮೇಲೆ ನೀ ಏನ್ ಮಾಡ್ಬೇಕು, ಅದಕ್ಕೆ ಲಾಕ್ ಆಗಿದೆ, ಬೀಗ ತಕ್ಕೊಂಡು ಹೋಗ್ಬೇಕು ಮೇಲಕ್ಕೆ ಹೋಗೋದಾದ್ರೆ. ಸೊ ಬೀಗ ಅಂದ್ರೆ ಏನು ಅಂತ ಹೇಳಿದ್ರೆ, 7 ದ್ವಾರಗಳಿಗೆ, 7 ತಡೆಗಳಿಗೆ 7 ಬೀಗದ ಕೈಗಳಿದಾವೆ ಸ್ನೇಹಿತರೆ. ಇಲ್ಲಿ ಬೀಗದ ಕೈಗಳು ಅಂತ ಹೇಳಿದ್ರೆ ಸಂಸ್ಕಾರಗಳು, ಸಂಸ್ಕಾರ ಅಂತ 7 ಸಂಸ್ಕಾರಗಳನ್ನು ನಾವು ರೂಢಿಸ್ಕೊಂಡ್ರೆ, ಅಂತಹ ಸಂಸ್ಕಾರಗಳನ್ನು ನಾವು ಅಳವಡಿಸ್ಕೊಂಡ್ರೆ ಅವುಗಳ ಮೂಲಕ ನಾನು ಆ ಬೀಗವನ್ನ ತೆಗಿಬಹುದು ಅಂತ. ಆ ಬೀಗದ ಕೈ ಯಾವ್ಯಾವುದು ಅಂದ್ರೆ ದಾನ. ಸ್ನೇಹಿತರೆ,
ದಾನ ಅಂದ ತಕ್ಷಣ ಕೇವಲ ವಸ್ತುವನ್ನು ಕೊಡುವುದಷ್ಟೇ ಅಲ್ಲ ಸ್ನೇಹಿತರೆ. ದಾನ ಅಂದ್ರೆ ಮತ್ತೊಬ್ಬರಿಗೆ ಅನುಕೂಲವಾಗುವಂತ ಯಾವುದೇ ಸಂಗತಿಯನ್ನ ನೀಡುವುದು ಅನ್ನೋ ಅರ್ಥ ಬರ್ತದೆ. ಆಮೇಲೆ ಶೀಲ ಅನ್ನೋ ಬೀಗದ ಕೈಯೇ ಇರಬೇಕು. ಅಂದ್ರೆ ನೀನು ಅಷ್ಟು ಸಂಸ್ಕಾರವಂತನಾಗಬೇಕು. ಶೀಲ ಅಂದ್ರೆ ನುಡಿ ನಡೆ ಒಂದೇ ಇರಬೇಕು. ಆಮೇಲೆ ತಾಳ್ಮೆ ಇರಬೇಕು, ಅದು ಬೀಗದ ಕೈ ಇರಬೇಕು. ಆಮೇಲೆ ತಾಳ್ಮೆ ಅಷ್ಟೇ ಸಾಲದು. ಯಾಕೆ ಅಂತ ಹೇಳಿದ್ರೆ ಈಗ ಇತ್ತೀಚಿನ ಪ್ರಪಂಚದಲ್ಲಂತೂ ಕೂಡ ಸಡನ್ ಆಗಿ ಆಗ್ಬಿಡ್ಬೇಕಪ್ಪ ಕೆಲಸ. ನಾನು ಅಲ್ಲಿ ಹೋಗ್ಬೇಕು, ಸಡನ್ ಆಗಿ ಆಗ್ಬಿಡ್ಬೇಕಪ್ಪ, ಅದೆಷ್ಟಾದ್ರೂ ಆಯ್ತು ತಗೋ, ಈ ತರದಲ್ಲಿ ಅವಸರದ ಜೀವನ ನಮ್ದು. ಆದ್ರೆ ಅಲ್ಲಂಗಲ್ಲ, ಯೋಗ ಮಾರ್ಗದಲ್ಲಿ ಓದೋನು ತಾಳ್ಮೆ ಇರಬೇಕು ಅಂತ ಹೇಳ್ತದೆ ಅದು. ತಾಳ್ಮೆ. ಆಮೇಲೆ ವೈರಾಗ್ಯ ಅಂತ, ಇದು ವೈರಾಗ್ಯನೇ ಅತ್ಯಂತ ಶ್ರೇಷ್ಠವಾದಂತಹ ಬೀಗದ ಕೈ ನಮಗೆ. ಯೋಗ ಮಾರ್ಗದಲ್ಲಿ ನೀನು ಹೊರಟೆ ಅಂತ ಹೇಳಿದ್ರೆ ನಿನ್ನಲ್ಲಿ ವೈರಾಗ್ಯವೆಂಬ ಬೀಗದ ಕೈ ಇಟ್ಕೊಂಡಿರ್ಬೇಕು. ಆಮೇಲೆ ಮುಂದಿನ ಬಾಗಿಲನ್ನು ತೆಗೆಯೋದಕ್ಕೆ, 4ನೇ ಬಾಗಿಲು ತೆಗೆಯೋದಕ್ಕೆ, 5ನೇ ತೆಗೆಯೋದಕ್ಕೆ ವೀರ್ಯ ಅಂತ ಒಂದು ಶಕ್ತಿ. ಅದು ನಾವು ಸಾಧಾರಣ ಗುಪ್ತ ಶಾಲೆಯಲ್ಲಿ ಹೋಗ್ಬೇಕಾದ್ರೂ ಒಂದು ಸೀಕ್ರೆಟ್ ಪದವನ್ನು ನಾವು ಅಲ್ಲಿ ಉಪಯೋಗಿಸ್ತೀವಿ. ಅದೆಲ್ಲ ಏನು ವೀರ್ಯ ಅಂದ್ರೇನು? ಸಾಕ್ಷಾತ್ಕಾರಕ್ಕೆ ಬೇಕಾದ ಶಕ್ತಿಯನ್ನೇ ನಾವು ವೀರ್ಯ ಅಂತ ಕರಿತೀವಿ. ಹಾಗೇನೆ ಧ್ಯಾನ ಮತ್ತು ಪ್ರಜ್ಞೆ. ಧ್ಯಾನ ಅಂದ್ರೇನು ಅಂತ ಹೇಳಿದ್ರೆ ಸತ್ಯದ ಚಿಂತನೆ ಅಷ್ಟೇ ಧ್ಯಾನ. ಧ್ಯಾನ ಮತ್ತು ಪೂಜೆಗೂ ವ್ಯತ್ಯಾಸ ಇದೆ ಸ್ನೇಹಿತರೆ. ಪೂಜೆಗೂ ಧ್ಯಾನಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ. ಆದ್ರಿಂದ ಧ್ಯಾನ ಅಂದ್ರೆ ಏನು ಅಂದ್ರೆ ಸತ್ಯದ ಚಿಂತನೆಯನ್ನ ಮಾಡೋದು ಅಂತ. ಆಮೇಲೆ ಪ್ರಜ್ಞೆ ಅನ್ನೋ ಬೀಗದ ಕೈ ಬರಬೇಕು. ಪ್ರಜ್ಞೆ ಅಂತ ಹೇಳಿದ್ರೆ ಅದು ಮಾನವನನ್ನ ದೇವ ಮಾನವನನ್ನಾಗಿ ಪರಿವರ್ತಿಸುವಂತಹ ಪ್ರಜ್ಞೆ, ಅಂತಹ ಪ್ರಜ್ಞೆ. ಸೊ ಇವಿಷ್ಟನ್ನು ನೀನು ಇಟ್ಕೊಂಡಿದ್ರೆ ನೀನು ಆ ಯೋಗ ಮಾರ್ಗದಲ್ಲಿ ಬೆಟ್ಟವನ್ನ ಹತ್ತಿ, ಕಡಿದಾದ ಬೆಟ್ಟವನ್ನ ಹತ್ತಿ 7 ಬಾಗಿಲುಗಳ ಮೂಲಕ ನೀನು ಸಾಗಿ ಮುಂದಕ್ಕೆ ಹೋಗಬಹುದು ಅಂತ. ಸೊ ಯಾವಾಗ ನೀನು 7 ಭಾಗಗಳನ್ನ ನೀನು ದಾಟಿ ಮುಂದೆ ಹೋಗ್ತೀಯೋ ಆವಾಗ ನಿನಗೆ ದಿವ್ಯ ಪ್ರಜ್ಞೆ ಉಂಟಾಗುತ್ತೆ ಸ್ನೇಹಿತರೆ. ಈಗ ಹೌದಪ್ಪ, ನಾನು ಮೊದಲನೇ ಈಗ ಯೋಗ ಇದು ಸತ್ಸಂಗದಲ್ಲಿ ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದೀನಿ. ಮೊದಲನೇ ಬಾಗಿಲಿದೆ. ಮೊದಲನೇ ಬಾಗಿಲಿನಲ್ಲಿ ನಾನು ಏನೋ ಯಾವ ಗುಣವನ್ನ, ಸದ್ಗುಣವನ್ನ ಅನುಷ್ಠಾನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ದೇಹ ಇದೆಯಲ್ಲ, ದೇಹಾಭಿಮಾನ ಅನ್ನೋ ಒಂದು ತಡೆ. ದೇಹದ ಬಗ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಬಹಳ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ನನಗೆ ನನ್ನ ದೇಹಕ್ಕೆ ಅಷ್ಟು ದೇಹಾಭಿಮಾನ ಇರ್ತದೆ. ಆ ದೇಹಾಭಿಮಾನವನ್ನು ತಡೆ ಇರ್ತದೆ. ಆ ದೇಹಾಭಿಮಾನವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಅಂತ. ಸಾಧನೆಯನ್ನು ಮುಂದುವರಿಸುವುದು, ಸ್ಥೂಲ ಮತ್ತು ಕಾಮ ಶರೀರವನ್ನ ಕಳಚುವುದನ್ನ ಕಲ್ತ್ಕೊಳ್ಬೇಕು ಅಂತ. ಸ್ಥೂಲ ಮತ್ತು ಕಾಮ ಶರೀರವನ್ನ ಕಳಚುವುದನ್ನ ಕಲ್ತ್ಕೊಳ್ಬೇಕು ಅಂತ. ಅಂದ್ರೆ ಅರ್ಥ ಏನಿದೆ ನೋಡ್ರಿ ಇಲ್ಲಿ. ಯಾರಾದ್ರೂ ನನಗೇನಾದ್ರೂ ಅಂದಾಗ ನನ್ನ ಕಾಮ ಶರೀರ ಕೋಪಗೊಂಡು ಬಿಡ್ತದೆ. ಅಂದ್ರೆ ನನಗೆ ಆ ಕೋಪಗೊಳ್ಳುವ ಶರೀರವೇ ಇಲ್ಲದೆ ಹೋದಾಗ ಆಟೋಮೆಟಿಕ್ ಆಗಿ ನಮಗೆ ಅವು ತಲುಪೋದೇ ಇಲ್ವಲ್ಲ. ಆಮೇಲೆ ದೇಹಾಭಿಮಾನ, ಬೈತೀನೋ, ಆಯ್ತು ಬಿಡಪ್ಪ, ಆಯ್ತು ಬಿಡು ಅಂತ ಈ ತರದಲ್ಲಿ ಬಂದಾಗ ಇದಾಗ್ತದೆ. ಆಮೇಲೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರೆ, ಬಲಕ್ಕೆನ್ನಾಗ ಹೊಡೆದಿದ್ದಾನಪ್ಪ, ಹೌದು, ನೀ ಏನ್ ಮಾಡ್ಬೇಕು, ಎಡೆ ಕನ್ನೆ ಒಡ್ಡು ಸುಮ್ಮನಾಗ್ತಾನೆ ಅಂತ ಹೇಳ್ತೀವಿ. ಅದಿರ್ಲಿ, ಅದೇನೇನೋ ಬೇರೆ ಆಗ್ತದೆ ಸ್ನೇಹಿತರೆ. ಆಮೇಲೆ
ನೋಡಿ ಇಲ್ಲಿ ನಾವು ದೇಹಾಭಿಮಾನ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನಾವು ಅಂದ್ಕೊಂಡಂಗೆ. ನಮ್ಮಲ್ಲಿ ದೇಹದಲ್ಲಿ 2 ಅಂಗಗಳಿದಾವೆ ಸ್ನೇಹಿತರೆ. ಒಂದು ಬಹಿರಂಗ ಅಂತ, ಇನ್ನೊಂದು ಅಂತರಂಗ ಅಂತ. ಬಹಿರಂಗ ಮತ್ತು ಅಂತರಂಗ 2 ಇದ್ರನೆ ಅವನು ಮನುಷ್ಯ, ಇಲ್ಲ ಅಂದ್ರೆ ಅವನು ಮನುಷ್ಯ ಅಲ್ಲ ಅಂತ. ಆಮೇಲೆ ಇವೆರಡನ್ನು ಕೂಡ ಶುದ್ಧ ಮಾಡಿಕೊಳ್ಳುವುದೇನೆ ಆವಾಗ ಅದು ಶರೀರವನ್ನ ಕಳಚುವುದು ಅನ್ನೋ ಅರ್ಥ ಕೊಡ್ತದೆ. ಅಂದ್ರೆ ಏನ್ ಮಾಡ್ಬೇಕು? ಇದರ ಅರ್ಥ ಇಷ್ಟಿರ್ತದೆ, ಇನ್ನೂ ಮುಂದುವರಿತದೆ. ನಿನ್ನ ಹೃದಯವನ್ನು ಸಮಸ್ತ ಜೀವರಾಶಿಗಳ ನಿಟ್ಟುಸಿರು ಆಲೋಚನೆಗಳಿಗೆ ಪ್ರತಿಸ್ಪಂದಿಸುವಂತೆ ನೋಡಿಕೋ ಅಂತ. ಅಂದ್ರೆ ಪರರಿಗೆ ಉಪಕಾರವನ್ನು ನೀನು ಮಾಡ್ತಾ ಹೋಗ್ಬೇಕು ಅನ್ನೋ ಅರ್ಥ ಆಯ್ತು. ಸೊ ಅಂದ್ರೆ ಏನಾಯ್ತು? ಎಲ್ರಿಗೂ ಸಹಾಯ ಮಾಡೋದು ಅಂದ್ರೆ ಅರ್ಥ ಏನಾಯ್ತು ಅಲ್ಲಿ ಅಂದ್ರೆ ಸೋದರ ಭಾವವನ್ನ ಅಪ್ಪಿಕೋ ಅನ್ನೋ ಅರ್ಥವನ್ನ ಕೊಡ್ತದೆ ಸ್ನೇಹಿತರೆ. ಸೊ ಇಲ್ದಿದ್ರೆ ಏನಾಗುತ್ತೆ? ದೇಹಾಭಿಮಾನ ಇಟ್ಕೊಂಡು ಅಂತರಂಗ ಬಹಿರಂಗ 2 ಅಶುದ್ಧವಾಗಿದ್ದಾಗ ಆವಾಗ ನೀನೇನ್ ಮಾಡ್ಬೇಕಾಗ್ತದೆ? ಆ ಪಥದಿಂದ ಸುಮ್ಮನೆ ಹೊರಕ್ಕೆ ವಾಪಸ್ ಬಂದ್ಬಿಡ್ಬೇಕು. ಪುನಃ ಲೌಕಿಕ ಜೀವನಕ್ಕೆ ಬರಬೇಕಾಗುತ್ತೆ. ದೇಹ ಅಂತರಂಗ ಬಹಿರಂಗ ಶುದ್ಧವಾಗಿಲ್ಲದೆ ಹೋದ್ರೆ ನೀನು ಯೋಗ ಮಾರ್ಗದಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ವಾಪಸ್ ಬಂದು ಬಿಡ್ತೀಯ ನೀನು. ಅದಕ್ಕೆ ಹೇಳ್ತಾರೆ, ಇದೇ ಸೋದರತ್ವ ಭಾವವನ್ನ DVG ಅವರಂತೂ ಎಷ್ಟು ಮನೆಯಿಂದ ಮಠದವರೆಗೂ ದೇಶದವರೆಗೂ ಕೂಡ ಎಷ್ಟು ವಿಶಾಲವಾಗಿರ್ಬೇಕು ಅನ್ನೋದು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಅವರು. ನೀನ್ ಹೆಂಗಿರ್ಬೇಕು ಅಂತ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಸೊ ಇವೆಲ್ಲ ಸಂಸ್ಕಾರಗಳು ನಿನ್ನಲ್ಲಿದ್ರೆ ಆವಾಗ ಆ ದಾನವೆಂಬ ಬೀಗದ ಕೈ ತೆಗೆದುಕೋ, ಫಸ್ಟ್ ಡೋರ್ ಅನ್ನು ಓಪನ್ ಮಾಡು, ಒಳಗಡೆ ಮುಂದುವರಿ ಅನ್ನೋ ಅರ್ಥವನ್ನ ಹೇಳ್ತಾರೆ. ಈಗ 2ನೇ ದ್ವಾರಕ್ಕೆ ಹೋಗಿದ್ದಾನೆ. ಅಲ್ಲೇನಾಗಿದೆ? 2ನೇ ದ್ವಾರಕ್ಕೆ ಬಂದಾಗ ಇಲ್ಲಿ ಬಹಳ ಯೋಚನೆ ಮಾಡೋ ಸಂಗತಿ ಅಂತ ಹೇಳಿದ್ರೆ, 2ನೇ ದ್ವಾರ ಇದೆಯಲ್ಲ ಅದು ನಮ್ಮನ್ನ ಮುಂದಕ್ಕೂ ಹೋಗಕ್ ಬಿಡಲ್ಲ, ಹಿಂದಕ್ಕೂ ಬರಕ್ ಬಿಡಲ್ಲ ಅಂತ ಸ್ಥಿತಿಗೆ ಸಿಕ್ಕಿ ಇರ್ತೀವಿ ನಾವು. ಅಂದ್ರೆ ಈಗ ಒಂದ್ಸಲ ನಾನು ಸತ್ಸಂಗದಲ್ಲಿದ್ದೆ, ಮೊದ್ಲೆಲ್ಲ ಒಂಥರ ಸಂಘದಲ್ಲಿದ್ದೆ, ಈಗ ನಾನು ಆ ಸತ್ಸಂಗದಲ್ಲಿದ್ದೀನಿ. ಆಮೇಲೆ ನನ್ನ ಗುಣಗಳು ಸತ್ಸಂಗಕ್ಕೆ ಹೊಂದ್ಕೊಳ್ಳಿಲ್ಲ, ವಾಪಸ್ ಬರ್ಬೇಕಾಗ್ತದೆ. ವಾಪಸ್ ಬಂದವರು ಈ ಸಂಘದಲ್ಲಿ ನನ್ನ ಸೇರಿಸ್ಕೊಂತಾರ, ಇಲ್ಲ ಬಿಡ ನೀನ್ ಬಹಳ ನೀನ್ ಮಧ್ಯದಲ್ಲಿ ಹೋಗ್ತಿ ಬಿಡು, ನೀನ್ ಬೇಡ ಅಂತ. ಇದರ ಅರ್ಥ ಇಷ್ಟೇನ ಸ್ನೇಹಿತರೆ, ನಾವು ಒಂದು ಸಲ ಯೋಗ ಮಾರ್ಗದಲ್ಲಿ ಮೊದಲನೇ ದಾಟಿ ಹೋದಾಗ 2ನೇ ಸಲ ಮುಂದಿನ ಏನಾಗುತ್ತೋ ಎತ್ತಾಗುತ್ತೋ, ದೇವ್ರು ನಂಬಿದ್ದೀನಿ, ಇದನ್ನೆಲ್ಲ ನಂಬಿದ್ದೀನಿ, ಇದರಿಂದ ನಾನು ಉದ್ಧಾರ ಆಗ್ತೀನಿ ಹೆಂಗೋ ಅನ್ನೋ ಅನುಮಾನಗಳು, ಭಯ ಉಂಟಾಗತ್ತೆ ಮನುಷ್ಯನಿಗೆ. ನಮ್ಗೆ ಅಷ್ಟೇನೆ. ಈಗ ನೋಡ್ರಪ್ಪ, ಸಾಧಾರಣವಾಗಿ ನಾವು ಅನೇಕ ವರ್ಷಗಳ ಕಾಲ ಲೌಕಿಕ ಪ್ರಪಂಚದಲ್ಲಿದ್ದು ಅದರ ಸವಲತ್ತುಗಳನ್ನೆಲ್ಲ ಎಂಜಾಯ್ ಮಾಡಿರ್ತೀನಿ. ಆಮೇಲೆ ಈಗ ಆಧ್ಯಾತ್ಮ ಲೋಕಕ್ಕೆ ಬರ್ತೀನಿ, ಇಲ್ಲಿ ಸತ್ಸಂಗಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಏನೇನು ಇಲ್ಲ, ನಾನೇನು ಅಂದ್ಕೊಂಡಿದ್ನೋ ಅದು ಯಾವುದು ಇಲ್ಲ. ಏನ್ ಮಾಡೋದು? ಭಯ ಸ್ಟಾರ್ಟ್ ಆಗುತ್ತೆ, ಇಲ್ಲೋಗೋದು ಅಲ್ಲೋಗೋದು ಅಂತ. ಆದ್ರಿಂದನ ಭಯವನ್ನ ನಿವಾರಿಸ್ಕೊಳ್ಬೇಕು. ಅಂದ್ರೆ ಅಷ್ಟೇನೆ, ಇಚ್ಛಾಶಕ್ತಿಯನ್ನ ನಾವು ನೋಡ್ಕೊಂಡು ಭಯವನ್ನ ಹೋಗ್ಲಾಡಿಸ್ಕೊಳ್ಬೇಕು. ಭಯ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಾಗಾದ್ರೆ ಅಂತ ಹೇಳಿದ್ರೆ, ಅಲ್ಲಿ ಸಂಶಯ ಉಂಟಾಗುತ್ತೆ. ಆವಾಗ ಒಂದು ಕವನ ಹೇಳುತ್ತೆ, ಇದು ಅಂತ ಶಿಷ್ಯನಿಗೆ ಹೇಳುತ್ತೆ, ಶಿಷ್ಯನೇ, ಭಯ ನಿನ್ನ ಇಚ್ಛಾಶಕ್ತಿಯನ್ನ ನಾಶ ಮಾಡುತ್ತದೆ, ನಿನ್ನ ಶೀಲದ ಕೊರತೆಯನ್ನ ನಿವಾರಿಸಿಕೋ ಅಂತ ಅವನು ಸಲಹೆ ಕೊಡ್ತದೆ. ಮೌನವಾಣಿ. ಈಗ ನೋಡ್ರಿ, ಮನುಷ್ಯನಿಗೆ ಭಯ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀತಿ ನಡತೆ ಇಲ್ದವನಿಗೆ ಭಯ ರೀ. ನೀತಿ ನಡತೆಯಲ್ಲಿ ಚಲೋ ಇದ್ದನ್ ಯಾಕೆ ಭಯ ಪಡ್ತಾನೆ? ಅದಕ್ಕೆ ಅವ್ರು ಹೇಳ್ತಾರೆ,
ನಿನಗೆ ಶೀಲವೆಂಬ ಕೊರತೆ ಆಗಿದೆ. ಆದ್ರಿಂದ ಶೀಲವೆಂಬ ಬೀಗದ ಕೈಗಳನ್ನ ಇಟ್ಕೋ. ನಡೆ ನುಡಿಯಲ್ಲಿ ಒಂದೇ ತರ ಇರು, ಭಯ ಹೋಗುತ್ತೆ. ಆ ಶೀಲವೆಂಬ ಬೀಗದ ಕೈಯನ್ನು ತೆಗೆದುಕೊಂಡು ಎರಡನೆಯ ದ್ವಾರವನ್ನ ನೀನು ಪ್ರವೇಶ ಮಾಡು ಅಂತ ಹೇಳುತ್ತೆ. ಮುಂದಿನ ಕವನ ಹೇಳುತ್ತೆ, ನೀನು ಶೀಲವಂತನ ಮೂರನೇ ದ್ವಾರ, ಶೀಲವಂತವನಾದ ನಿನ್ನ ಜೀವಾತ್ಮ ಮೂಢನಂಬಿಕೆ ದೈವಶಕ್ತಿ ಮತ್ತಷ್ಟು ವೃದ್ಧಿಯಾಗಿರ್ತದೆ ಅಂತ. ಈಗ ನೋಡಿ, ಇವೆರಡನ್ನ ದಾಟಿದ ಮೇಲೆ, ಈ ಮೊದಲನೇ ದ್ವಾರ ಎರಡನೇ ದ್ವಾರವನ್ನು ದಾಟಿದ ಮೇಲೆ ಆದಷ್ಟು ಕೂಡ ಮೂಢ ಭಕ್ತಿ ಇದೆಯಲ್ಲ, ಮೂಢ ಸ್ವಭಾವಗಳು, ಅವುಗಳ ಬಗ್ಗೆ ನಮಗೆ ಇನ್ನೆಂದು ಕೂಡ ಅಂತ ಕೆಲಸ ಮಾಡಬಾರ್ದು ಅಂತ ಅನಿಸುತ್ತೆ. ಆ ಥರದಲ್ಲಿ ಆಗತ್ತೆ. ಅಂತಹ ನೀನು ಆ ಭಯ ಮೂಢನಂಬಿಕೆಯನ್ನು ಹೋಗಲಾಡಿಸ್ಕೊಳ್ಬೇಕಾದ್ರೆ ನಿನ್ನಲ್ಲಿ ದೈವಶಕ್ತಿ ಮತ್ತಷ್ಟು ವೃದ್ಧಿ ಮಾಡ್ಕೊಳ್ಬೇಕು. ನೀನು ನಿನ್ನ ಗುರಿಯ ಕಡೆಗೆ ಸಾಗಿದಂತೆಲ್ಲ ಮುಂದಿನ ಪಥದಲ್ಲಿ ಅರೆಕತ್ತಲು ತುಂಬಿದೆ. ಪಥದಲ್ಲಿ ಉಬ್ಬು ತಗ್ಗುಗಳಿದಾವೆ. ಮುಂದೆ ದಾಟಿದಾಗಲ್ಲ ಮೂಢನಂಬಿಕೆನೇ ಬಿಡಬೇಕು, ಮೂಢನಂಬಿಕೆ ಹಿಡ್ಕೋಬೇಕು. ಗೊತ್ತಾಗದೇನೆ ಆದಷ್ಟು ಕೂಡ ಮೂಢನಂಬಿಕೆಯನ್ನ ಕಡಿಮೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀಯಾ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನನಗೆ ಹಂಗಾರೆ ನಾನು ಮೂಢನಂಬಿಕೆ ಬಿಟ್ಟಿದ್ದೀನಿ, ಒಳ್ಳೇದಾಗ್ಬಿಡ್ತದ, ಸತ್ಯ ಮಾರ್ಗ ಸಿಗುತ್ತಾ ನನಗೆ, ಈ ಥರದಲ್ಲಿ ನಮಗೆ ಮತ್ತಷ್ಟು ಹೋಗೋದೋ ಬೇಡೋದು ಅಂತ ಇನ್ನೂ ಅನುಮಾನಕ್ಕೆ ಎಡೆ ಆಗ್ತೀವಿ ಸ್ನೇಹಿತರೆ. ಆಗ ಮೌನವಾಣಿಯೊಂದು ಹೇಳುತ್ತೆ, ಲೇ ತಮ್ಮ, ನೀನೇನು ಹೆದರ್ಕೋಬೇಡ ಕಣೋ, ನಿನ್ನ ಒಳಗಡೆ ನಿನ್ನ ಹೃದಯದಲ್ಲಿ ಧೈರ್ಯವೆಂಬ ಅಣತೆ ಉರಿತಾ ಇದೆ. ಅದಕ್ಕೆ ಇಚ್ಛಾಶಕ್ತಿಯನ್ನು ಪ್ರಕಟಿಸುವಂತಹ ಒಂದು ಅಣತೆ ಉರಿತಾ ಇದೆ. ಆ ಬೆಳಕನ್ನ ನಿನ್ನ ಪಥದಲ್ಲಿ ಚೆಲ್ಲು, ಬ್ಯಾಟ್ರಿನ ಆ ಕಡೆ ಇಡಿ. ಅಲ್ಲಿ ನಿನ್ನ ಆತ್ಮಜ್ಯೋತಿಯ ಬೆಳಕೇ ನಿನಗೆ ಮಾರ್ಗದರ್ಶನ ಅಂತ ಹೇಳ್ತೀವಿ. ಅವರು ಆ ಮುಂದೆ ಹೇಳ್ತಾರೆ, ಅದಕ್ಕೆ ತನ್ನ ತಾನರಿತೊಡೆ ತನ್ನರಿವೆ ತನಗೆ ಗುರುವೆಂದು ಅಂತ ಒಂದು ಮಹಾತ್ಮರ ವಾಕ್ಯ ಬರ್ತದೆ. ಸೊ ಆ ನನ್ನ ಆತ್ಮಜ್ಯೋತಿಯ ಬೆಳಕೆ ನಿನ್ನ ಮಾರ್ಗದರ್ಶಿಯಾಗಿದೆ. ಈಗ ನಿನ್ನ ಪಥದಲ್ಲಿ ಮೂರನೇ ಮಹಾದ್ವಾರಕ್ಕೆ ಹೋಗಿ ನಿಂತಿದ್ಯಾ, ಅಲ್ಲಿ ನಿನಗೆ ತಡೆ ಆಗುತ್ತೆ. ಏನು ಅದು ತಡೆ ಅಂತ ಹೇಳಿದ್ರೆ, ಭಾಳ ಸಿಟ್ಟು ಮಾಡ್ತಾ ಇರ್ತದೆ ಮನಸ್ಸು. ಬೇಗ ಆಗ್ಬಿಡ್ಬೇಕಪ್ಪ, ಯೋಗ ಮಾರ್ಗಕ್ಕೆ ಬಂದಿದ್ದೀನಿ, ಬೇಗ ಸಿಕ್ಬಿಡ್ಬೇಕು ನನಗೆ, ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೆ ಬೇಗ ಸಿಕ್ಬೇಕು. ಇದೇನಂದ್ರೆ ಅವ್ರು ಏನೋ ಹೇಳಿದ್ರಪ್ಪ ಗೊತ್ತೇ ಆಗಲಿಲ್ಲ, ಸರಿಯಾಗಿ ಹೇಳ್ಬೇಕಾಯ್ತು, ನಾನು ಅದಕ್ಕೋಸ್ಕರ ಅಲ್ಲಿ ಬಂದಿದ್ದೀನಿ. ಈ ತರಹದಲ್ಲಿ ಇಂಥ ಸಂದರ್ಭದಲ್ಲಿ ತಾಳ್ಮೆ ಅಂತ ಇದ್ದಾಗ ನಮಗೆ ಆವಾಗ ಜ್ಞಾನವನ್ನು ಪಡೆಯೋದಕ್ಕೆ ಮನಸ್ಸು ರೆಡಿ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆಗ ನಾವೇನು ಮಾಡಬೇಕು ಅಂತ ಹೇಳಿದ ಹಂತದಲ್ಲಿ ಅಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆ ಎಂಬ ಬೀಗದ ಕೈಗಳನ್ನು ಬಳಸಿ ಮೂರನೇ ದ್ವಾರವನ್ನು ತೆರೆದು ನಿನ್ನ ಮಾರ್ಗದಲ್ಲಿ ಮುಂದುವರಿ ಅಂತ ಆಗುತ್ತೆ ಸ್ನೇಹಿತರೆ. ಇದು ಆಮೇಲೆ ಈಗ ನಿನ್ನ ಪಥದಲ್ಲಿ ಮುಂದೇನು ಬರ್ತದೆ, ಈಗ ಯಾವಾಗ ಮೂರನೇ ಪಥ ದಾಟಿರ್ತೀವೋ, ಮೂರನೇ ಪಥ ದಾಟಿದಾಗ ನಿನ್ನ ಶರೀರ ನಿನ್ನ ಗುಲಾಮ ಆಗಿರ್ತದೆ. ಶರೀರ ನೀನು ಹೇಳ್ದಂಗೆ ಕೇಳುತ್ತೆ, ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕು. ಹೀಗೆ ಮೂರನೇದ ಇದಾಯ್ತು. ಆಮೇಲೆ ಈಗ ನೀನು ಎಲ್ಲಿದೆಯಾ ಅಂತ ಹೇಳಿದ್ರೆ, ಶರೀರ ನಿನ್ನ ಮಾತನ್ನು ಕೇಳುತ್ತಪ್ಪ. ಇವಾಗ ಅಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀನಿ, ಮನಸ್ಸನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀನಿ. ಸತ್ಸಂಗಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಏನೇ ಬಂದರೂ ಕೂಡ ಹೋಗ್ತೀನಿ, ಮಾಡ್ತೀನಿ. ಈ ಥರದಲ್ಲಿ ಆಗುತ್ತೆ. ನಾಲ್ಕನೇ ದ್ವಾರ ಇದೆಯಲ್ಲ ಸ್ನೇಹಿತರೆ, ಅದನ್ನ ನಾವೇನು ಹೇಳ್ತೀವಿ ಅಂದ್ರೆ ಪ್ರಲೋಭನೆಗಳ ದ್ವಾರ ಅಂತ ಹೇಳ್ತೀವಿ. ಅಂದ್ರೆ ಆ ಪ್ರಲೋಭನೆಗಳನ್ನ ಮಾಡೋದು ಅಂತ ಹೇಳಿದ್ರೆ, ನಮ್ಮನ್ನ
ತಪ್ಪು ಮಾರ್ಗದಲ್ಲಿ ಪ್ರಚೋದಿಸುವಂತಹ ಶಕ್ತಿಗಳು ಅಂತ. ಅದು ಪ್ರಲೋಭನೆ ಅಂತ. ನೀವು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ನಾನೊಂದು ಕೆಟ್ಟ ಉದಾಹರಣೆಯನ್ನು ಕೊಡ್ಬಹುದಾ? ಕೆಟ್ಟದು. ಪ್ರಚೋದನೆಗೆ ಹೆಂಗ್ ಒಳಗಾದೆ ಅಂತ ಒಂದು ಹೇಳೋದಕ್ಕೆ ಅಷ್ಟೇ. ನಾನು ಫಸ್ಟ್ ಸಾರಿ ಫೈನಲ್ ಇಯರ್ BSc ಯಲ್ಲಿದ್ದಾಗ ನನಗೆ ಒಬ್ಬ ಸ್ನೇಹಿತ ಇದ್ದ. ಅವನ ಹೆಸರು ಅಪ್ಪಣ್ಣ ಅಂತ. ಅವನು ಸ್ವಲ್ಪ ಜಾಸ್ತಿ ಇತ್ತು. ಅವನು ಒಂದ್ಸಲ ಏನ್ ಮಾಡ್ದ ಅಂದ್ರೆ, ತಗೊಳ್ಳೋ ನಾರಾಯಣಿ ಏನೂ ಆಗಲ್ಲ ಅಂತಂದ. ಪ್ರಚೋದನೆ. ನಾನೇನ್ ಮಾಡಿದೆ ಅಂದ್ರೆ, ಏನೂ ಆಗಲ್ವೇನೋ, ನಮ್ ತಾಯಣೆಗೂ ಏನೂ ಆಗಲ್ಲ ಕಣೋ ಅಂದ ಅವನು. ತಾಯಿ ಮೇಲೆ ಆಣೆ ಇಟ್ನಲ್ಲ. ಅಲ್ಲ, ಪ್ರಚೋದನೆಗಳು. ಈಗ ನನ್ನ ಪ್ರಚೋದನೆ ಈ ಲೆವೆಲ್ನಲ್ಲಿ ಇರ್ಬೋದು ಸ್ನೇಹಿತರೆ. ಅಂತಹ ಪ್ರಚೋದನೆಗಳು ನಮ್ಮ ಯೋಗ ಮಾರ್ಗದಲ್ಲಿ ತಡೆಯನ್ನ ಉಂಟು ಮಾಡ್ತವೆ ಅಂತ ಹೇಳಿದ್ದು ನಾನು ಸ್ನೇಹಿತರೆ. ಹೀಗೆ ಇದು ಈ ಪ್ರಚೋದನೆ ಇದು ನಿನ್ನ ಅಂತರಂಗವನ್ನು ಬಲೆಯಲ್ಲಿ ಸಿಲುಕಿಸುತ್ತದೆ. ಲೌಕಿಕ ಆಲೋಚನೆಗಳನ್ನ, ಉದ್ವೇಗಗಳೆಂಬ ಸೈನ್ಯವನ್ನು, ನಿನ್ನ ಮನಸ್ಸಿನ ದುಷ್ಟ ಪ್ರವೃತ್ತಿಯನ್ನು ನೀನು ಗೆಲ್ಲಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಇವು ಆಹ್ವಾನವಿಲ್ಲದೆಯೇ ಮೋಸದಿಂದ ಒಳನುಸುಳಿ ಮಾನವ ಜನಾಂಗದ ಕೋಟೆಯನ್ನ ಮುತ್ತಿ ನಿನ್ನನ್ನು ನಾಶ ಮಾಡ್ತವೆ. ಈ ಅತಿಹಾಸಗಳ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಇದು ಒಂದು ಕವನ ಹೇಳುತ್ತೆ ಸ್ನೇಹಿತರೆ. ಈ ತರ ಎಚ್ಚರಿಕೆ ಇರಲಿ ಅಂತ ಹೇಳ್ಬಿಟ್ಟು DVG ಅವರು ಕೂಡ ಒಂದ್ ಕಡೆ ಹೇಳ್ತಾರೆ, ಆಸೆಗಳು ನನ್ಗಿನ್ನೇನು ಇಲ್ಲ ಅಂತ ಅನ್ಬೇಡ ಕಣೋ, ಯಾವುದೋ ರೂಪದಲ್ಲಿ ಆಸೆ ನಿನ್ಗೆ ಮೋಸ. ಅದೊಂದು ಕವನದಲ್ಲಿ ಈ ತರ ಕಟ್ಟಿಕೊಟ್ಟಿದ್ದಾರೆ. ಸತ್ತವೆನ್ನಾಸೆಗಳು ಗೆದ್ದೆವು ಇಂದ್ರಿಯ ಗಣವ, ಚಿತ್ತವಿನ್ನು ಅಲುಗದೆಂಬ ಜಂಬ ಬೇಡ, ಎತ್ತನಿಂದಲೋ ಗಾಳಿ ಮೋಹ ಬೀಜವತಂತೆ ಬಿತ್ತಲಾರದೆ ಮನದಿ. ಎಷ್ಟೇ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರು ಕೂಡ ಆ ಲಾಸ್ಟ್ ಮೂಮೆಂಟ್ ನಲ್ಲಿ ಏನೋ ಒಂದಾಗ್ತದೆ. ಆ ವಿಶ್ವಾಮಿತ್ರನೋ ಯಾರೋ ಸ್ವಾಮಿ ಅನೇಕ ತಪಸ್ ಮಾಡಿ ಕೊನೆಗೆ ಆ ಊರ್ವಶಿಗೆ ಮರಳಾದ್ನಲ್ಲ, ಎಲ್ಲ ಹೋಯ್ತಾ. ಅದು ಸೊ ಅದು ಒಂದು ಉದಾಹರಣೆ ಇದೆ ಸ್ನೇಹಿತರೆ. ಸೊ ಈಗ ಈಗ ನೋಡ್ರಿ, ಇಲ್ಲಿ ಬಹಳ ಇರೋದು ಯಾವಾಗ ಈ ತರಹದಲ್ಲಿ ಪ್ರಲೋಭನೆಗಳ ದ್ವಾರವನ್ನ ನೀನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ, ಬಹಳ ಪ್ರಧಾನವಾಗಿರುವಂತಹ ಬೀಗದ ಕೈ ಅಂತ ಹೇಳಿದ್ರೆ ವೈರಾಗ್ಯ. ಆ ವೈರಾಗ್ಯ ಅನ್ನೋದಿದೆ ಕಡೆ, ಅದು 4ನೇ ದ್ವಾರ ಸ್ನೇಹಿತರೆ. 4ನಿಂದ ಮುಂದೆ 3 ದ್ವಾರಗಳು ಬರ್ತದೆ. ಪ್ರಲೋಭನೆಗಳಿಂದ ಇದು ಕೆಳಗಡೆ 3 ದ್ವಾರಗಳು ಬರ್ತವೆ. ಈ 4ನೇ ದ್ವಾರ ಇದೆಯಲ್ಲ, ಅದು ಪ್ರಲೋಭನೆಗಳನ್ನ ಉಂಟು ಮಾಡುವಂತಹ ದ್ವಾರ. ಸೊ ಇಲ್ಲೇನಾಗಬೇಕು, ವೈರಾಗ್ಯವೆಂಬ ಬೀಗದ ಕೈಯನ್ನ ಬಳಸಿ 4ನೇ ದ್ವಾರವನ್ನ ತೆರೆದು ಪ್ರವೇಶ ಮಾಡು. ಅಲ್ಲದೆ ಗುರಿಯ ಕಡೆಗೆ ಪ್ರಯಾಣವನ್ನು ಮುಂದುವರಿಸು ಅಂತ ಹೇಳ್ತಾರೆ. ಅಷ್ಟೇ ಹೇಳಲ್ಲ, ಅಲ್ಲಿ ಒಂದು ಮೌನವಾಣಿ ಹೇಳುತ್ತೆ. ಅಂದ್ರೆ ಅಂತರಂಗದಿಂದ ಹೇಳ್ತದೆ. ಅದು ಮೌನವಾಣಿ ಹೇಳ್ತದೆ, ಶ್ರಾವಕನೇ ನಿನ್ನ ಹೃದಯದ ಆಳಕ್ಕೆ ಬಗ್ಗಿ ನೋಡು ಅಂತ ಹೇಳ್ತಾರೆ. ಹೊರಗಡೆ ಅಲ್ಲ, ಹೊರಗಡೆ ಪ್ರಪಂಚ ಹೋಯ್ತು, ಈಗ ನಿನ್ನ ಅಂತರಂಗಕ್ಕೆ ಅಲ್ಲಿ ಬಗ್ಗಿ ನೋಡ್ಬೇಕಂತ. ಅಂತರಂಗದಲ್ಲಿ ಬಗ್ಗಿ ನೋಡು. ನಿನ್ನ ಆತ್ಮಶಕ್ತಿ, ಸಾಮರ್ಥ್ಯ, ಪೂರ್ಣತ್ವವನ್ನು ಸರಿಯಾಗಿ ತಿಳ್ಕೋ ಅಂತ ಹೇಳುತ್ತದೆ. ಅದು ನಿನ್ಗೆ ಅಷ್ಟೊಂದು ಅಗಾಧವಾದಂತ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ತಿಳ್ಕೊ, ಬೇರೆ ತಿಳಿಸಲ್ಲ. ನಿನ್ನಲ್ಲಿರುವ ಶಕ್ತಿಯನ್ನ ನೀನೇ ತಿಳ್ಕೊಳ್ಬೇಕಾಗ್ತದೆ. ಬಗ್ಗಿ ನೋಡು, ನಿನ್ನ ಆತ್ಮಶಕ್ತಿ, ಸಾಮರ್ಥ್ಯ, ಪೂರ್ಣತ್ವವನ್ನು ಸರಿಯಾಗಿ ತಿಳಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾವು ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೋಡ್ರಿ, ಆ ನಮ್ಮ ಅಂತರಂಗದ ಗರ್ಭದ ಗುಡಿಯೊಳಗೆ ಕೆಲವು ಸಲ ಏನಾಗ್ತದೆ ಅಂದ್ರೆ, ಆಸೆಗಳು, ಉದ್ವೇಗಗಳು ಯಾವುದೋ ರೂಪದಲ್ಲಿ ನಮ್ಮ ಅಂತರಂಗದ ಗರ್ಭಗುಡಿಯನ್ನ ಸೇರ್ಕೊಂಡು ಬಿಟ್ಟಿರ್ತವೆ.
ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭ್ರಮೆ ಉಂಟಾಗುತ್ತೆ. ಭ್ರಮೆ ಹೆಂಗ್ ಉಂಟಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಂತರಂಗದಲ್ಲಿ ಜ್ಯೋತಿ ಉರಿತಾ ಇರ್ತದೆ. ಆ ಜ್ಯೋತಿಯನ್ನ ಗಾಳಿ ಸುಮ್ಮನೆ ಕದಲಿಸುತ್ತೆ. ಆವಾಗ ಏನಾಗ್ತದೆ ಅಂದ್ರೆ ಆ ಬೆಳಕು ಚಲ್ಲಾಪಿಲ್ಲಿ ಯಾವಾಗ ಬೆಳಕು ಚಲ್ಲಾಪಿಲ್ಲಿ ಆಗುತ್ತೋ ಅದನ್ನ ನಾವು ಇದನ್ನ ಹಿಡ್ಕೊಳ್ಳೋದು, ಅದನ್ನ ಹಿಡ್ಕೊಳ್ಳೋದು, ಮೇಲಿಂದ ಹಿಡ್ಕೊಳ್ಳೋದು, ಈ ತರಹ ಭ್ರಮೆಗೆ ಒಳಗಾಗ್ತೀವಿ. ಆದ್ರಿಂದನ ನಮ್ಮ ಗರ್ಭ ಗುಡಿಯೊಳಗೆ ಅಂದ್ರೆ ಅಂತರಂಗದೊಳಗೆ ಯಾವುದೇ ಅನಿಷ್ಟ ಆಸೆಗಳು ಒಳನುಗ್ಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತದೆ. ಆಗ ಇದರಿಂದ ಅಂತರಂಗದಲ್ಲಿ ಭ್ರಾಂತಿಯ ಆಲೋಚನೆ ಉಂಟಾಗುತ್ತದೆ ಅಂತ. ಮುಂದೆ ಆದ್ರಿಂದ ಆಗ ಮೌನವ ಹೇಳುತ್ತೆ, ಮೌನವಾಣಿ ಪುನಃ ಅವನ್ಗೆ ಹೇಳ್ತದೆ, ಓ ಶ್ರಾವಕನೇ, ನಿತ್ಯವಾದ ಚೈತನ್ಯಕ್ಕೆ ಬದಲಾವಣೆ ಇಲ್ಲ. ನೋಡೋ, ಅದು ಕೇವಲ ಭ್ರಮೆನೇ ವಸ್ತು. ನಿನ್ನ ಆತ್ಮ ಜ್ಯೋತಿಯಲ್ಲ, ಅದು ಎಂದೂ ಅಲುಗಾಡುವುದಿಲ್ಲ, ಅದು ಸ್ಥಿರ. ಅದು ಪ್ರಪಂಚವೇ ಅಲುಗಾಡಿದ್ರು ಕೂಡ ಆ ಆತ್ಮ ಜ್ಯೋತಿಯಲ್ಲ, ಅದನ್ನು ಯಾರೂ ಏನು ಮಾಡಕ್ಕಾಗೋದಿಲ್ಲ. ಇದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಚೈತನ್ಯಕ್ಕೆ ಬದಲಾವಣೆ ಇಲ್ಲ. ನೀನು ಯಾವಾಗ ಅಂದ್ರೆ ನೀನು ಇಂದಿನ ಮಹಾತ್ಮರ ಬುದ್ಧರ ಹೆಜ್ಜೆಗಳನ್ನು ನೀನು ನೆನಪು ಮಾಡ್ಕೋ. ಹಿಂಸಾತ್ಮಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸು. ಮನಸ್ಸು ಮುಕ್ತವಾಗಿರುವಂತೆ ಎಚ್ಚರಿಕೆ ವಹಿಸು. ನಿನ್ನ ನಿಜವಾದ ಮಾರ್ಗದರ್ಶಕ ನಿನ್ನ ಆತ್ಮನೇ. ಇದೇ ನಿನ್ನ ಕಾವಲುಗಾರ. ನಿನ್ನ ಆತ್ಮನಿಗೆ ನೋವು ಉಂಟಾಗುವುದು ನೋಡಿ, ನನ್ನ ಆತ್ಮನಿಗೆ ನೋವು ಉಂಟಾಗೋದು ಇಂದು ಬಹಳ ಮುಖ್ಯವಾಗಿರೋ ಸಂಗತಿಯನ್ನು ಒಂದು ಕವನ ಹೇಳುತ್ತೆ. ಬೇರೆಯವರಿಂದ ನಿಜವಾಗ್ಲೂ ನಮ್ಗೇನು ದುಃಖ ಆಗೋದಿಲ್ವಂತೆ, ನಮ್ಮ ಆತ್ಮಕ್ಕೇನು ಇದಾಗಲ್ಲಂತೆ. ನನ್ನನ್ನೇ ನಾನು ಆತ್ಮ ಹಿಂಸೆಯನ್ನಗೊಳಿಸ್ಕೊಂಡು ನನ್ನ ಆತ್ಮ ನನ್ನ ನಡವಳಿಕೆಯಿಂದಲೇ ಕೂಡ ಹೆಚ್ಚು ದುಃಖವನ್ನ ಪಡಿಸೋದಂತೆ. ಇದು ನಿಜವಾಗ್ಲೂ ಕೂಡ ಈ ಕವನ ಇಷ್ಟು ಅರ್ಥವತ್ತಾಗಿದೆ ಅನ್ನೋದು ನನಗೆ ಬಹಳ ಅಷ್ಟೆ. ಯಾಕೆ ಅಂತ ಹೇಳಿದ್ರೆ, ಯಾರೂ ನಿನ್ನ ಮನಸ್ಸಿಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಒಂದು ವಿಷಯ, ಏನಾದ್ರೂ ಆಗದಾದ್ರೆ ನಿನ್ನ ಮನಸ್ಸಿನಿಂದಲೇ ನಿನಗೆ ಆಗುತ್ತೆ ಅಂತ ಒಂದು ಕವನ ಹೇಳ್ತದೆ ಸ್ನೇಹಿತರೆ. ಈಗ ನಿನ್ನ ಆತ್ಮನಿಗೆ ನೋವು ಉಂಟಾಗುವುದು ನಿನ್ನ ಕೆಳ ಮನಸ್ಸು ತಪ್ಪು ಮಾಡಿದಾಗ ಅಂತ. ನೆಕ್ಸ್ಟ್ ಮುಂದಿನ ದ್ವಾರ ಬರ್ತದೆ. ಇದು ಮುಂದಿನ ದ್ವಾರಗಳು. ಒಂದ್ಸಲ ಸ್ನೇಹಿತರೆ ವೈರಾಗ್ಯವನ್ನ ತಗೊಂಡಾಗ ಮುಂದಿನ ಎಲ್ಲಾ ದ್ವಾರಗಳು ಕೂಡ ಅತ್ಯಂತ ಸುಲಭವಾಗಿ ತೆರೆಕೊಳ್ತಾ ಹೋಗ್ತವೆ. ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ 4 ಮಾರ್ಗಗಳನ್ನ ದ್ವಾರಗಳನ್ನ ದಾಟೋದೊಂದು ರೂಢಿ ಮಾಡ್ಕೊಂಡಾಗ ಆಮೇಲೆ ಯಾವ ಬ್ರಹ್ಮ ಬಂದ್ರು ನಮ್ಮನ್ನು ಹಿಂದ್ ಕೆಳೆಯಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ 5ನೇ ದ್ವಾರ ಏನಾಗ್ತದೆ, ನಿನ್ನ ಮನಸ್ಸನ್ನ ರಕ್ಷಿಸುವ ಕೋಟೆ ಅಂತ. ಸ್ನೇಹಿತರೆ, ಈಗ ನಮ್ದು ಏನು ಮನಸ್ಸಿತ್ತೋ ಅದು ಇನ್ನೂ ಶುದ್ಧವಾಗಬೇಕು ಅಂತ. ಇನ್ನೂ ಶುದ್ಧವಾಗಬೇಕಾದ್ರೆ ಬಂಗಾರವನ್ನು ಶುದ್ಧ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೆಂಕಿಯೆಲ್ಲ ಹಾಕಿ ಅದರ ಕಶ್ಮಲವೆಲ್ಲ ತೆಗೆದ್ಬಿಟ್ಟು ಅಪ್ಪಟ ಚಿನ್ನ ಅಂತ ಕೊಡ್ತೀವಿ. ಹಾಗೆ 6ನೇ ದ್ವಾರ ಇದೆಯಲ್ಲ, ಅಶುದ್ಧ ಮನಸ್ಸು ಅಂತ. ಅಶುದ್ಧ ಮನಸ್ಸನ್ನ ನಾವು ನಿವಾರಿಸ್ಕೊಳ್ಬೇಕು ಅಂತ. ಅಶುದ್ಧ ಮನಸ್ಸು ಅಂದ್ರೆ ಏನು ಅಂದ್ರೆ ಅಹಂಕಾರ ಅಂತ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದೊಂದು ಅಹಂಕಾರ ಯಾವುದೋ ಒಂದು ರೂಪದಲ್ಲಿ ನಾನು ಈ ಮಂತ್ರಿ ನಾನು ಅಂತ ಒಂದು, ಅಥವಾ ಈ ಮಠದ ಗೂಟ ನಾನು ಅಂದ್ರೆ ಯಜಮಾನ ನಾನು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಲ್ಲಿ ಅದು ಅಹಂಕಾರವನ್ನ ಅಂತ ಅಹಂಕಾರವನ್ನ ನೀನು ನಿರ್ಮೂಲನೆ ಮಾಡಿಕೊಂಡ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮನಸ್ಸು ಅತ್ಯಂತ ಶುದ್ಧವಾಗುತ್ತದೆ, ಪರಿಶುದ್ಧ ಚಿನ್ನವಾಗುತ್ತೆ ಅಂತ. ಅಲ್ಲಿ ಅಶುದ್ಧ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗ್ತದೆ. ನೀನು 5ನೇ ದ್ವಾರವನ್ನ ದಾಟ್ತೀಯ,
6ನೇ ದ್ವಾರಕ್ಕೆ ಹೋಗ್ತೀಯ. 6ನೇ ದ್ವಾರವನ್ನು ನಾವು ಆಮೇಲೆ ಹೋರಾಡುವ ಶಕ್ತಿ ಇದಾಯ್ತು ಸ್ನೇಹಿತರೆ. 5ನೇ ದ್ವಾರವನ್ನು ಪ್ರವೇಶ ನಿನ್ನಲ್ಲಿರುವ ವೀರ್ಯವೆಂಬ ಬೀಗದ ಕೈಯನ್ನು ಬಳಸುವಂತ. ಈಗ ಇಲ್ಲಿ ನಾವು 4ನೇದಾದ ತಕ್ಷಣ ಅಶುದ್ಧವನ್ನ ಮನಸ್ಸನ್ನ ಬಳಸೋದಕ್ಕೆ ನಾನು ವೀರ್ಯ ಅನ್ನೋ ಬೀಗದ ಕೈಗಳನ್ನ ನಾವು ಬಳಸಬೇಕು ಅಂತ ಅಲ್ಲಿ ವೀರ್ಯವೆಂಬ. ವೀರ್ಯ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದೀನಿ, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡೇ ತೀರ್ತೀನಿ ಅನ್ನೋ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಗೆ ವೀರ್ಯ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂತಹ ವೀರ್ಯ ಅನ್ನೋ ಶಕ್ತಿಯ ಬೀಗದ ಕೈಯನ್ನ ಬಳಸಿ ನೀನು ಆ ದ್ವಾರವನ್ನ ಓಪನ್ ಮಾಡ್ಕೋ, 5ನೇ ದ್ವಾರವನ್ನಂತ. ನೆಕ್ಸ್ಟ್ 6ನೇ ಮಹಾದ್ವಾರ, ನಿನ್ನ ಪ್ರಯಾಣವನ್ನು ಮುಂದುವರಿಸು. ಈಗ ಇಲ್ಲಿ ಪ್ರೋತ್ಸಾಹನೆ ಇನ್ನು ಜಾಸ್ತಿ ಸಿಗ್ತಾ ಹೋಗುತ್ತೆ ನಮಗೆ. ನಿನ್ನ ಪಥದಲ್ಲಿ ಯಾವ ಅಡ್ಡಿ ಆತಂಕಗಳು ಬರುವುದಿಲ್ಲ, ಏಕೆಂದರೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕೆಂಬ ಇಚ್ಛಾಶಕ್ತಿಯನ್ನು ನೀನು ಪಡೆದಿದ್ದೀಯ. ಒಂದ್ಸಲ ಇಚ್ಛಾಶಕ್ತಿ ಯಾರಿಗಿರ್ತದೋ ಅವ್ರನ್ನ ಅಷ್ಟು ನೀವು ಸುಲಭವಾಗಿ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು 6ನೇ ದ್ವಾರಕ್ಕೆ ಬಂದು ತಲುಪಿದ್ದೀಯಾ. ಇದು ನಿನ್ನನ್ನು ಪುಟವಿಟ್ಟ ಚಿನ್ನದಂತೆ ಪರಿಶುದ್ಧಗೊಳಿಸುತ್ತದೆ. ಇದನ್ನು ತೆರೆಯಲು ಧ್ಯಾನವೆಂಬ ಬೀಗದ ಕೈಯನ್ನ ಬಳಸು ಅಂತ ಹೇಳ್ತಾರೆ ಸ್ನೇಹಿತರೆ. ಈಗ ನಾವು ಎಸ್ಪೆಷಲಿ 6ನೇ ದ್ವಾರಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬಹಳ ಪ್ರಧಾನವಾಗಿರುವಂಥದ್ದು ಅಂತ ಹೇಳಿದ್ರೆ ಧ್ಯಾನ ಅಂತ. ಅದಕ್ಕೆ ಸ್ನೇಹಿತರೆ ಎರಡನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಧ್ಯಾನ ಮತ್ತು ಪೂಜೆಗೂ ತುಂಬಾ ವ್ಯತ್ಯಾಸ ಇದೆ. ಧ್ಯಾನ ಬೇರೆ, ಪೂಜೆ ಬೇರೆ. ಪೂಜೆ ಅನ್ನೋದು ಧ್ಯಾನ ಅಲ್ಲ. ಪೂಜೆ ಅಂತ ಹೇಳಿದ್ರೆ ಒಂದು ಚಿತ್ರವನ್ನ ಇಟ್ಕೊಳ್ತೀವಿ, ಅದ್ರ ಮೇಲೆ ಗಮನ ಕೊಡ್ತೀವಿ, ಅದನ್ನ ಆರಾಧನೆ ಮಾಡ್ತೀವಿ, ಹೂವು ಹಾಕ್ತೀವಿ, ಎಲ್ಲದನ್ನೂ ಮಾಡ್ತೀವಿ, ಕೈ ಮುಗಿತೀವಿ, ಗಂಟೆ ಬಾರಿಸ್ತೀವಿ, ಇತ್ಯಾದಿಗಳು ಎಲ್ಲಾ ಪ್ರಸಾದವನ್ನು ಹಂಚುತ್ತಾ ಹೋಗ್ತೀವಿ. ಪೂಜೆ ಮುಗೀತು, ಇನ್ನ ನೀವು ಮನೆಗೆ ಹೋಗಿ. ಇಷ್ಟು ಇದು ಪೂಜೆ ಅಂತ ಕರೀತಾರೆ. ಧ್ಯಾನ ಹಂಗಲ್ಲ ಸ್ನೇಹಿತರೆ. ಧ್ಯಾನ ಮಾಡ್ಬೇಕಾದ್ರೆ ಯಾರೂ ನಿಮ್ ಜೊತೆಗೆ ಇರೋದಿಲ್ಲ. ನೀವೊಬ್ಬರೇ ಏಕಾಂತವಾಗಿ ಕುತ್ಕೊಳ್ತೀರಾ. ನಿಮ್ಮ ಮನಸ್ಸನ್ನ, ಇಂದ್ರಿಯಗಳನ್ನೆಲ್ಲ ಸ್ತಬ್ಧಗೊಳಿಸಿ ಆಳವಾದ ಅಂತರಂಗಕ್ಕೆ ನಿಮ್ಮ ಮನಸ್ಸು ಇಳೀತದೆ. ಅದಕ್ಕೆ ಏಕಾಗ್ರತೆ ಬರ್ಬೇಕಾದ್ರೆ ಏಕಾಂತ ಇರಬೇಕು. 1 ದಿವಸಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ಧ್ಯಾನ ಕೈಗೂಡುತ್ತೆ ಅನ್ಬೇಡ್ರಿ. ಆದ್ರೆ ಧ್ಯಾನ ನಿಲ್ಕೋದಿಲ್ಲ ಅಂತ ಎದುರ್ಕೊಳ್ಳೋದು ಬೇಡ, ಎಂದೆಂದಿಗೂ ಬೇಡ. ಧ್ಯಾನ ನಿಲ್ಲುತ್ತದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತದೆ ಅಂತ. ಸೊ ಸತ್ಯವನ್ನು ಕುರಿತು ಸತತವಾಗಿ ಚಿಂತಿಸುವುದನ್ನೇ ನಾವು ಮೇಡಮ್ ಆಯ್ತು ಮೇಡಮ್. ಸ್ನೇಹಿತರೆ, ನನ್ನ ಅವಧಿ ಮುಗೀತಾ ಬಂತು. ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ, ಅದು ಕಿವಿಯೆಲ್ಲ ಕೇಳಿಸ್ತಾ ಇದೆ, ನಿಮಗೆ ತೊಂದರೆ ಕೊಡೋದಿಲ್ಲ. ಈಗ ನಾವು 7ನೇ ಮಹಾದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಅದನ್ನ ನಾವು ದಿವ್ಯ ಜ್ಞಾನ ದ್ವಾರ ಅಂತ ಹೇಳ್ತೀವಿ. ನೀನು ಅಲ್ಲಿಗೆ ಹೋಗಿದೀಯ, ಈಗ ನೀನು ಸುರಕ್ಷಿತ. ಇಂದ್ರಿಯಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ದೂರ ಮಾಡ್ಕೊಂಡಿದ್ದೀಯ. ಜ್ಞಾನದ ಬೆಳಕಿನಲ್ಲಿ ನೀನು ನಿಂತಿದ್ದೀಯ. ಈಗ ನಿನ್ನದು ರಾಜಯೋಗ, ಉದಾಸೀನ ಸ್ಥಿತಿ ಅಲ್ಲ, ಪರಿಶುದ್ಧಾತ್ಮ ಯೋಗಿಯೇ ಆಗಿದ್ದೀಯ. ಈಗ ನಿನ್ನ ದಿವ್ಯ ಜ್ಞಾನದ 7ನೇ ದ್ವಾರವನ್ನ ತೆರೆದು ಅದಕ್ಕೆ ಸತ್ಯ ಮನ್ವಂತರದ ಮುಂದುವರಿ. ಈಗ ನೀನೊಬ್ಬ ಆ ತರಹದಲ್ಲಿ 7ನೇ ಬಾಗಿಲನ್ನು ದಾಟಿ 8ನೇ ಬಾಗಿಲಿಗೆ ನೀನು ಹೋದೆ ಅಂತ ಹೇಳಿದ್ರೆ ನೀನು ರಾಜಯೋಗದಲ್ಲಿದ್ದೀಯ ಅಂತ ಅರ್ಥ. ನೀನು ಪರಿಶುದ್ಧಾತ್ಮ ಯೋಗಿಯೇ ಆಗಿದ್ದೀಯ ಅಂತ. ಸೊ ನೀನು ಯಾವಾಗ ಆ ಬಾಗಿಲು ದಾಟಿದೋ ಇಡೀ ವಿಶ್ವ, ಓ ಒಬ್ಬ ಮಹಾತ್ಮ ಈ ಪ್ರಪಂಚವನ್ನು ಪ್ರವೇಶಿಸಿದ, ದಿವ್ಯ ಜ್ಞಾನವನ್ನು ಪಡೆದಂತಹ ಯೋಗಿ ಬಂದ ಅಂತ ಹೇಳ್ಬಿಟ್ಟು
ಜೀವನ್ಮುಕ್ತ ಉದಯಿಸಿದ್ದಾನೆ ಎಂದು ಬ್ರಹ್ಮಾಂಡ, ಇಡೀ ಪ್ರಕೃತಿ ಎಲ್ಲವೂ ಆನಂದದಿಂದ ನಲಿದು ನರ್ತಿಸುತ್ತದೆ. ಪ್ರಾಣಿ ಸಂಕಲವು ವಿಜಯದ ಕಹಳೆಯನ್ನು ಊಡುತ್ತೆ. ಅದಕ್ಕೆ ನಾವು ಸ್ನೇಹಿತರೆ, ಇಷ್ಟೇ ಅಲ್ಲ, ಜೀವನ್ಮುಕ್ತನಾದವನಿಗೂ ಕೂಡ ಒಂದು ವಾಣಿ ಹೇಳುತ್ತೆ, ಮೌನ ವಾಣಿ ಹೇಳುತ್ತೆ, ಏ ಯೋಗಿಯೇ, ಜೀವನ್ಮುಕ್ತನೇ, ಮಹಾಮಾಯನ್ನು ಗೆದ್ದಿರುವ ಜೀವನ್ಮುಕ್ತನೇ, ನಿನಗೆ ಪ್ರಾಪ್ತವಾಗಿರುವ ಕೊಡುಗೆಗಳನ್ನ, ಶಕ್ತಿಯನ್ನ ನಿನ್ನ ಸ್ವಂತಕ್ಕೆ ಎಂದೂ ಉಪಯೋಗಿಸಬೇಡ. ಮಹಾತ್ಮರು ಮಾಡ್ತಾ ಇರೋ ಕೆಲಸನೇ ಅದು. ಇವಾಗ ನಮಗೆ ಗೊತ್ತೇ ಆಗೋದಿಲ್ಲ. ನಮ್ಗೆ ಯಾವ ಬ್ಲಾಡ್ಸ್ಗೆ ಎಲ್ಲಿದಾರ, ಅದು ಕಟ್ಕೊಂಡು ಏನಾಗಲ್ಲ, ಇವ್ರಿಗೆ ಆಲ್ಕಾಟಿ ಎಲ್ಲಿದ್ದಾರೆ ಏನಂತ. ಸ್ನೇಹಿತರೆ, ಆಮೇಲೆ ಶ್ವೇತರಂಗ ಮಹರ್ಷಿಗಳು ಇದ್ದಾರೋ, ಅವ್ರ ಗುಂಪಿದಾರೋ ಇಲ್ವೋ? ಸ್ನೇಹಿತರೆ, ಅನುಮಾನಗಳು ಬಗೆಹರೋದಕ್ಕೆ ನಾವು ಇಲ್ಲಿ ಆಳಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಸೊ ನಿನ್ನಲ್ಲಿರುವ ಜ್ಞಾನದ ಪ್ರವಾಹ, ಆಯ್ತಪ್ಪ ಬಂದೆ, ನಿನ್ನಲ್ಲಿರುವ ಜ್ಞಾನದ ಪ್ರವಾಹ ಹರಿಯುವ ನೀರಿನಂತೆ ಸಿಹಿಯಾಗಿ ಉಳಿಯಬೇಕಾದರೆ ಒಂದೇ ಸ್ಥಳದಲ್ಲಿ ನಿಂತುಕೊಳ್ಳಲು ಅವಕಾಶವಿಲ್ಲ. ನಿನ್ನ ಬೆಳಕನ್ನ ಕೆಳಗಿನ 3 ಲೋಕಗಳಿಗೆ ನೀನು ಪ್ರಸರಿಸಬೇಕು. ನೀನೊಂದು ನಕ್ಷತ್ರ, ನೀನು ಬೆಳಕನ್ನ ಕೊಡಬೇಕೇ ಹೊರತು ಬೆಳಕನ್ನ ಪಡೆಯಬಾರದು ಅಂತ ಹೇಳ್ತಾನ. ಕೊನೆಗೆ ಸ್ನೇಹಿತರೆ, ಕೊನೆಯದಾಗಿ ಇಲ್ಲಿ ನನ್ನ ಮಾತನ್ನ ಮುಗಿಸುವ ಮುನ್ನ ಒಂದು ಸಂಗತಿಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನೋಡಿ, ಯೋಗ ಮಾರ್ಗದಲ್ಲಿ ಸಾಗೋದು ಅಂತ ಹೇಳಿದ್ರೆ ಈ ಬೆಟ್ಟವನ್ನ ಏರುವುದು ಅಂತ. ಇದು ಕಡಿದಾದ ಬೆಟ್ಟ, ಅದಕ್ಕೆ ನಾನು ಹೆಚ್ಚು ವಿವರ ಏನು ಮಾಡಬೇಡ. ಕಡಿದಾದ ಬೆಟ್ಟವನ್ನ ಏರೋದಕ್ಕೆ ಎಕ್ವಿಪ್ಮೆಂಟ್ಸ್ ಯಾವುದು ಅಂದ್ರೆ ಸಂಸ್ಕಾರಗಳು ಅಂತ. ಅದು ಸಾಕು ಸ್ನೇಹಿತರೆ. ಎಲ್ಲರೂ ಕೂಡ ಸತ್ಸಂಗದಲ್ಲಿ ಇಲ್ಲೋಗಿ ನಿಂತ್ಬಿಟ್ಟಿದ್ದಾರೆ ಬೆಟ್ಟದ ಹತ್ರ. ಯಾರು ಅತ್ಯಂತ ಇಚ್ಛಾಶಕ್ತಿ ಇರ್ತದೋ ಅಂತವನು ಮಾತ್ರ ನೋಡಿ ಬೆಟ್ಟವನ್ನು ಏರಿ 7 ದ್ವಾರಗಳನ್ನು ದಾಟಿ ಜೀವನ್ಮುಕ್ತನಾಗುತ್ತಾನೆ. ಉಳಿದವ್ರು ಏನ್ ಮಾಡ್ತಾರೆ? ಬೆಟ್ಟ ಹತ್ತಕ್ಕಾಗಲ್ಲಪ್ಪ, ಅದ್ರ ಬದ್ಲಿ ಒಂದು ಕೆಲಸ ಮಾಡ್ತೀವಿ, ಆ ಸತ್ಯ ಅನ್ನೋದು ನಮಗೆ ಗೊತ್ತಾಗಲ್ಲಪ್ಪ, ಅದ್ರ ಬದ್ಲಿ ಈ ಸತ್ಯವೆಂಬ ಬೆಟ್ಟವನ್ನೇ ಸುಮ್ಮನೆ ಒಂದು 100 ಸುತ್ತು ಸುತ್ತುತ್ತೀವಪ್ಪ. ಭಕ್ತಿ ಓಂ ರಾಮ್ ಓಂ ರಾಮ್ ಓಂ ರಾಮ್ ಸುಮ್ಮನೆ ಸುತ್ತುತ್ತೀವಪ್ಪ. ಸತ್ಯ. ಅದಕ್ಕೆ DVG ಅವರು ಹೇಳ್ತಾರೆ ಸ್ನೇಹಿತರೆ, ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಭಕ್ತಿ ನಂಬಿಕೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿಕಾರ್ಯ ಕಷ್ಟ. ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ. ಹಿಂಗ್ ಸುತ್ತಾಡೋದು ಬಹಳ ಈಸಿ ಕಂಡ್ರ ಅಂತ ಸುತ್ತಾಡಿದ ಬರ. ಒತ್ತುವನು ತಾಪಸಿಯೋ ಮಂಕುತಿಮ್ಮ. ಆದರೆ ತಾಪಸ್ವಿ ಬೆಟ್ಟ ಹತ್ತುತ್ತಾನೆ, ಸಾಮಾನ್ಯರಿಗೆ, ಮೈಗಳ್ಳರಿಗೆ, ನನಗೆ ನಿಲುಕೋದಿಲ್ಲ. ಎಲ್ರಿಗೂ ನಮಸ್ಕಾರ, ನಮಸ್ತೆ, ನಮಸ್ತೆ. ಇದುವರೆಗೂ ಸೋದರ ನಾರಾಯಣಪ್ಪನವರು ಆಧ್ಯಾತ್ಮ ಪಥದಲ್ಲಿ ಸಾಧಕನಿಗೆ ಎದುರಾಗ್ತಕ್ಕಂತಹ ಅಡೆತಡೆಗಳು ಯಾವುದು, ಅವನ್ನ ದ್ವಾರಗಳು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಸಾಂಕೇತಿಕವಾಗಿ ವಿವರಣೆಯನ್ನ ಕೊಡ್ತಾ ಅವುಗಳನ್ನ ಮೀರಿ ದಾಟಿ ಹೇಗೆ ಹೋಗಬೇಕು, ಯಾವ ನಾವು ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು, ಅದನ್ನೇ ಪಾರಮಿತಗಳು ಅಂತ ಹೇಳ್ತಕ್ಕಂಥದ್ದು. ಅದನ್ನೇ ಅವರು ಆ ಬಾಗಿಲಿಗೆ ಇರ್ತಕ್ಕಂತಹ ಕೀಲಿ ಕೈ ಅನ್ನುವಂತಹ ರೀತಿಯಲ್ಲಿ ನಮಗೆ ವಿವರಣೆಯನ್ನ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಮೌನವಾಣಿ ಗ್ರಂಥ ಪ್ರಸ್ಥಾನತ್ರಯಗಳಲ್ಲಿ 2ನೇ ಗ್ರಂಥ ಅಂತ ನಾವು ಚೆನ್ನಾಗಿ ಅರ್ಥೈಸ್ಕೊಂಡ್ವಿ. ಬೆಳಗ್ಗೆಯಿಂದ ಆರ್ಯ ಸಂಘರು ಕೊಟ್ಟಿರ್ತಕ್ಕಂತಹ ಬೋಧೆ ನಮಗೆ ಸುವರ್ಣ ಬೋಧೆಗಳ ಗ್ರಂಥದಲ್ಲಿ ದೊರೀತಕ್ಕಂಥದ್ದು. ಆರ್ಯ ಸಂಘರು ಪ್ರಸ್ತುತ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಜ್ವಾಲಕೂಲ್ ಗುರುಗಳು ಅಂತ ನಾವು ಗುರುತಿಸಿರ್ತಕ್ಕಂಥದ್ದು. ಅಂತಹ ಉನ್ನತವಾದಂತಹ ಬೋಧೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ.
ಯಾಕೆ ಅಂದ್ರೆ ಇಲ್ಲಿ ಸಾಧಕ ದೀಕ್ಷಾಪಥವನ್ನ ಪ್ರವೇಶ ಮಾಡಿ ಆ ದೀಕ್ಷಾಪಥದಲ್ಲಿ ಇರ್ತಕ್ಕಂತಹ ಅಡೆತಡೆಗಳನ್ನ ಎದುರಿಸುತ್ತಾ ಆತ ಸದ್ಗುಣಗಳನ್ನ ಬೆಳೆಸ್ಕೊಳ್ತಾ ಆ ಉನ್ನತಾತ್ಮನ ಗುಣಗಳನ್ನು ಸಂಪೂರ್ಣವಾಗಿ ಅನಾವರಣಗೊಳಿಸ್ಕೊಳ್ತಾ ಆ ಜೀವನ್ಮುಕ್ತ ಸ್ಥಿತಿಗೆ ಅಥವಾ ಅರ್ಹಂತ ಸ್ಥಿತಿಯನ್ನ ದಾಟಿ ಮುಂದೆ ಜೀವನ್ಮುಕ್ತನಾಗತಕ್ಕಂತಹ ಒಂದು ಸ್ಥಿತಿಗೆ ಹೋಗುವವರೆಗಿನ ಒಂದು ಸಂದೇಶ ಅಥವಾ ತತ್ವ ನಮಗೆ ಈ ಮೌನವಾಣಿ ಗ್ರಂಥದಲ್ಲಿ ಸಿಗ್ತಕ್ಕಂಥದ್ದು. ಮುಖ್ಯವಾಗಿ 5 ನಿಮಿಷಗಳಲ್ಲಿ ಈ ಒಂದು ಚಿತ್ರವನ್ನ ಹಾಕಿದ್ದೇವೆ. ಇನ್ನೊಂದ್ಸರಿ ಸರಿಯಾಗಿ ಸ್ಪಷ್ಟವಾಗಿ ಅರ್ಥವಾಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೇನೆ. ಏಕೆಂದ್ರೆ ಮೌನವಾಣಿ ಗ್ರಂಥದ ಮುಖ್ಯ ಕೇಂದ್ರ ವಿಷಯನೇ ಮನಸ್ಸು. ಪ್ರಸ್ತುತ ನಾವೆಲ್ಲ ಮನುಷ್ಯರು ಕೆಳಮನಸ್ಸಿನ ಒಂದು ಹಂತದಲ್ಲೇ ನಾವು ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು. ಈ ಮನಸ್ಸಿನ ಸ್ಥಿತಿಯಿಂದ ಪ್ರಜ್ಞೆಯನ್ನ ಮೇಲ್ಮುಖವಾಗಿ ಕೊಂಡೊಯ್ಯಬೇಕು. ಆ ಮೌನ ಮನಸ್ಸಿನ ಸ್ಥಿತಿಯಲ್ಲಿ ನಮ್ಮ ಅಂತರಾತ್ಮನ ವಾಣಿಯನ್ನ ಕೇಳ್ತೇವೆ. ಅಲ್ಲಿಂದ ಬುದ್ಧಿಯ ಪ್ರಜ್ಞೆಯಲ್ಲಿ ನಮಗೆ ವಿವೇಕದ ಬೆಳಕು ಮೂಡುತ್ತೆ. ಆಗ ನಮ್ಮ ಪಥ ಆ ಉನ್ನತಾತ್ಮನ ಪಥನೇ ಆಗತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಇದನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ನೋಡಿ, ಇಲ್ಲಿ ಕೆಳ ಹಂತದ ಶಿಷ್ಯ ಅಂತ ತೋರಿಸಿದೆ. ಈ ಆಧ್ಯಾತ್ಮ ಪಥವನ್ನ ಒಂದು ಆಧ್ಯಾತ್ಮಿಕ ಯಾತ್ರೆ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಶಿಷ್ಯ ತನ್ನ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿತಾ ಮೇಲೆ ಹೋಗ್ತಾನೆ. ನಾನು ಈ ದೇಹಗಳಲ್ಲ ಅಂತಕ್ಕಂತಹ ಒಂದು ಸರಿಯಾದಂತಹ ಜ್ಞಾನವನ್ನ ಪಡ್ಕೊಳ್ತಾನೆ. ಅಜ್ಞಾನದ ಸಭಾಂಗಣದಿಂದ ಹೊರಬರ್ತಾನೆ. ಅಲ್ಲಿ ಕಲಿಕೆಯ ಸಭಾಂಗಣದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾನೆ. ನಾನು ಬೇರೆ, ಆತ್ಮ ಬೇರೆ ಅಂತಕ್ಕಂಥದ್ದು. ಅಲ್ಲಿಂದ ಮುಂದೆ ಪ್ರಜ್ಞಾನದ ಸಭಾಂಗಣವನ್ನ ಅವನು ಪ್ರವೇಶ ಮಾಡ್ತಾನೆ. ಅದಕ್ಕೆ ಇಲ್ಲಿ ತೋರಿಸೋದು 3 ಸಭಾಂಗಣಗಳು ಅಂತ. ಪ್ರಜ್ಞಾನದ ಸಭಾಂಗಣ ಅಂದ್ರೆ ಜೀವಾತ್ಮನ ಸಭಾಂಗಣ, ಆತನ ಇರ್ತಕ್ಕಂಥ ಸಭಾಂಗಣ. ಇಲ್ಲಿ ತಾಮಸ, ರಾಜಸ ಮತ್ತೆ ಸಾತ್ವಿಕ ಗುಣಗಳಿಂದ ಬಿಡುಗಡೆಯನ್ನ ಹೊಂದಬೇಕಾಗಿದೆ. ನಾವು ಬೆಳಗ್ಗೆಯಿಂದ ತಿಳ್ಕೊಂಡ್ವಿ, ನಾನು ಈ ದೇಹಗಳಲ್ಲ ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಆ ಜೀವಾತ್ಮನ ಅರಿವು ಅಂತಕ್ಕಂಥ ಸ್ಥಿತಿಯನ್ನ ತಲುಪ್ತೀವಲ್ಲ, ಆ ಅರಿವು ಕೂಡ ಇಲ್ಲದಲೇ ಹೋಗ್ಬೇಕು. ಅರಿವಿಲ್ಲದ ಸ್ಥಿತಿಗೆ ಹೋದಾಗ ಮಾತ್ರ ನಾವು ಈ ಧಾರಣ ಸ್ಥಿತಿಯಲ್ಲಿ ಮುಂದುವರಿತಾ ಆ ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಅದರ ಅನುಭವ ಆಗ್ತಕ್ಕಂಥದ್ದು. ಇದು ನಕಾರಾತ್ಮಕ ಪಥ ಅಂತ ಯಾಕೆ ಸೂಚಿಸಿದೆ ಅಂದ್ರೆ, ಈ ಕೆಳಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಆಲೋಚನೆಗಳಿಂದ ಮುಕ್ತನಾಗುತ್ತಾ ಮನಸ್ಸು ಮೌನವಾಗಬೇಕು. ಅದಕ್ಕೆ ಇದನ್ನ ನಕಾರಾತ್ಮಕ ಪಥ ಅಂತ ಹೇಳಿರ್ತಕ್ಕಂಥದ್ದು. ಮನಸ್ಸು ಪೂರ್ತಿ ಖಾಲಿಯಾಗಿ ಯೋಚನೆಗಳಿಂದ ಮೌನವಾದಾಗ ಮಾತ್ರ ಅಂತರಾತ್ಮನ ವಾಣಿ ಕೇಳಿಸ್ತಕ್ಕಂಥದ್ದು. ನಮ್ಮ ಸ್ವಸ್ವರೂಪದ ಅರಿವು ಆಗ್ತಕ್ಕಂಥದ್ದು. ನಮ್ಮ ಸ್ವಸ್ವರೂಪದ ಅರಿವಿನ ಆದ್ಮೇಲೆ ಅಲ್ಲಿ ಅದನ್ನೇ ಧಾರಣ ಸ್ಥಿತಿ ಅಂತ ಹೇಳ್ತಾರೆ. ಸ್ವಸ್ವರೂಪದ ಸ್ಥಿತಿಯನ್ನ ಧಾರಣ ಸ್ಥಿತಿ ಅಂತ. ಅದರಿಂದ ಮುಂದೆ ಧ್ಯಾನದ ಸ್ಥಿತಿಗೆ ಹೋಗ್ತಾ ಆತ ತೊರೆಯನ್ನ ಪ್ರವೇಶ ಮಾಡ್ತಾನೆ. ಬುದ್ಧಿಯ ಬೆಳಕಿನಲ್ಲಿ ದೀಕ್ಷೆಗಳನ್ನ ಪಡ್ಕೊಳ್ತಾನೆ. ನಂತರ ಆ ಉನ್ನತಾತ್ಮನ ಚೈತನ್ಯ ಆತನಿಗೆ ಸಂಪೂರ್ಣವಾಗಿ ಲಭಿಸುತ್ತೆ. ಆತನೇ ಒಂದು ಪಥವಾಗಿ ಇಲ್ಲಿ ದೀಕ್ಷಾ ಮಾರ್ಗದಲ್ಲಿ ನಡೀತಾನೆ. ಅದಕ್ಕೆ ಹೇಳ್ತಾರೆ ಸಕಾರಾತ್ಮಕ ಪಥ. ಈ ಸಕಾರಾತ್ಮಕ ಪಥದಲ್ಲಿ ನಡೀತಾ ಆಧ್ಯಾತ್ಮ ಸಾಧಕ ಪರಿಪೂರ್ಣತೆಯ ಸ್ಥಿತಿಯನ್ನ ತಲುಪ್ತಾನೆ ಅಥವಾ ಅರ್ಹಂತನ ಸ್ಥಿತಿಯನ್ನ ತಲುಪ್ತಾನೆ. ಅದಕ್ಕೆ ಇದನ್ನ ಸಕಾರಾತ್ಮಕ ಪಥ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ 3 ದೀಕ್ಷೆಗಳ ಪಥ. ಅರ್ಹಂತನ ಸ್ಥಿತಿ ಅಂದ್ರೆ 4ನೇ ದೀಕ್ಷೆ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು 3 ದೀಕ್ಷೆಗಳ ಹಾದಿ. ಈ 3 ದೀಕ್ಷೆಗಳ ಹಾದಿಯಲ್ಲಿ ಉನ್ನತಾತ್ಮನ ಗುಣಗಳ ಅನಾವರಣ ಆಗ್ಬೇಕು ಅಲ್ವಾ? ಉನ್ನತಾತ್ಮನ ಗುಣಗಳು ಯಾವುದು? ಇಚ್ಛೆ, ಜ್ಞಾನ ಮತ್ತೆ ಪ್ರೇಮ. ಅದನ್ನೇ ನಾವು ಆರ್ಯಪಥ ಅಲ್ಲಿ ನಾವು ಗಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಪಾರಮಿತಗಳು. ಯಾವ ರೀತಿ ಅರ್ಹಂತ ಜೀವನವನ್ನ ನಡೆಸ್ತಾನೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇಚ್ಛೆ, ಜ್ಞಾನ ಮತ್ತೆ ಪ್ರೇಮಗಳ ಅನಾವರಣ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿಂದ ಮುಂದುವರಿತಾ ಇಲ್ಲಿ ಬಂದು ಆಧ್ಯಾತ್ಮಿಕ ಪ್ರಜ್ಞಾ ಅಥವಾ ಪರಿಪೂರ್ಣತೆಯ ಸ್ಥಿತಿ ಅಂದ್ರೆ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಈ ದೀಕ್ಷಾಪಥದಲ್ಲಿ ಮುಂದುವರಿತಾ ಆ ಬುದ್ಧಿ ಪ್ರಜ್ಞೆಯ ಅನೇಕ ಮಜಲುಗಳನ್ನ ದಾಟ್ತಾ ಆ ನಿರ್ವಾಣದಲ್ಲಿ ಆತ ತನ್ನ ಪ್ರಜ್ಞೆಯನ್ನ ಎಚ್ಚೆತ್ಕೊಳ್ತಾನೆ. ಅದನ್ನೇ ಪರಿಪೂರ್ಣತೆಯ ಸ್ಥಿತಿ ಅಂತ ಹೇಳ್ತಾರೆ. ಇದನ್ನ ಒಂದು ಆಧ್ಯಾತ್ಮಿಕ ಯಾತ್ರೆ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಮಗೆ ಈ ಮೌನವಾಣಿ ಗ್ರಂಥದಲ್ಲಿ ತಿಳ್ಕೊಳ್ಬಹುದಾಗಿದೆ. ಇದು ಈ ಒಂದು ಚಿತ್ರಣದ ಸಂಕ್ಷಿಪ್ತ ವಿವರಣೆ. ಮತ್ತೆ ಇಲ್ಲೂ ಒಂದು ಚಿತ್ರವನ್ನು ಬಿಡಿಸಿದ್ದೇವೆ ನೋಡಿ. ಸಕಾರಾತ್ಮಕ ಪಥದಲ್ಲಿ ಉನ್ನತಾತ್ಮನ ಪರಿಪೂರ್ಣ ಅಭಿವ್ಯಕ್ತತೆ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸಕಾರಾತ್ಮಕ ಪಥದಲ್ಲಿ
ಆ ಉನ್ನತಾತ್ಮನ ಅಂದ್ರೆ ನಮ್ಮ ಉನ್ನತಾತ್ಮನ ಗುಣಗಳು ಪರಿಪೂರ್ಣವಾಗಿ ಅಭಿವ್ಯಕ್ತವಾಗ್ತಕ್ಕಂಥದ್ದು. ಅದು ಹೇಗೆ ಅಂದ್ರೆ ಈ 6 ಪಾರಮಿತಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಇದನ್ನೇ ನಾವು ಕೀಲಿಕೈ ಅಂತ ಕೂಡ ಅಲ್ಲಿ ಹೇಳಿದ್ದು. ಮಹಾದ್ವಾರಗಳಿಗೆ ಕೀಲಿಕೈ ಅಂತಕ್ಕಂಥದ್ದೇ ಈ ಪಾರಮಿತಗಳು. ದಾನ ಅಂತಕ್ಕಂಥದ್ದೇ ಮೊದಲನೇ ಪಾರಮಿತ. ಅಂದ್ರೆ ಆ ದಾನ ನಮ್ಗೆ ಹೊರಗಡೆ ಕಾಣಿಸ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ. ಆ ದಾನ ಹೇಗಿರ್ಬೇಕು ಅಂದ್ರೆ ಪ್ರೇಮದಿಂದ ಪೂರಿತವಾಗಿರ್ಬೇಕು. ಪ್ರೇಮ ಪೂರಿತವಾಗಿದ್ರೆ ಅದು ದಾನದಲ್ಲಿ ವ್ಯವಹಾರ ಇರೋದಿಲ್ಲ, ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಆ ರೀತಿಯ ದಾನ ಯಾವಾಗ ಬರುತ್ತೆ ಅಂದ್ರೆ ಶೀಲ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕೆಲಸ ಮಾಡುವಾಗ. ಶೀಲ ಅಂದ್ರೆ ನಡೆ ನುಡಿಯಲ್ಲಿ ಇರ್ತಕ್ಕಂತಹ ಸಾಮರಸ್ಯತೆ ಅಲ್ವಾ, ಅದು ಪ್ರೇಮ ಪೂರಿತವಾಗಿದ್ದಾಗ ಇದು ನಮ್ಗೆ ಕಾಣಿಸಲ್ಲ. ನಾವು ಒಳಗಡೆ ಏನೋ ಅನ್ಕೊಂಡು ಹೊರಗಡೆ ದಾನ ಮಾಡ್ತಾ ಇರ್ತೀವಿ, ಒಳಗಡೆ ನಾವು ಫಲಾಪೇಕ್ಷೆಯನ್ನ ಇಟ್ಕೊಂಡಿದ್ರೆ ಅದು ಪರಿಪೂರ್ಣ ದಾನ ಆಗೋದಿಲ್ಲ. ಲೆಡ್ ಬಿಟ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದಾನ ಅಂದ್ರೆ ಪರಿಪೂರ್ಣ ದಾನವಾಗಬೇಕು ಅಂತ. ಅದು 2ನೇ ಪಾರಮಿತ. ಅದು ಅಗ್ರಾಹ್ಯ ಅಂದ್ರೆ ಕಣಿಗೆ ಕಾಣಿಸೋಂಥದ್ದಲ್ಲ, ನಮ್ಮ ಒಳಗಡೆ ಪ್ರೇಮ ಪ್ರೇಮ ನಮ್ಮಲ್ಲಿ ತುಂಬಿರ್ಬೇಕು ದಾನ ಮಾಡುವಾಗ ಅಂತ. ಮುಂದೆ ಬರ್ತಾ ಶಾಂತಿ. ಶಾಂತಿ ಅಂದ್ರೆ ಕಲಕಲಾಗದ ತಾಳ್ಮೆ ಅಂತ ಹೇಳ್ತಾರೆ. ಎಂತ ಕಷ್ಟ ಪರಿಸ್ಥಿತಿ ಬಂದಾಗ್ಲೂ ಕೂಡ ನಾವು ವಿಚಲಿತರಾಗದೆ ಇರ್ತೀವಲ್ಲ ಅದು. ಕೆಲವು ಸಾರಿ ನಾವು ಪ್ರಯತ್ನ ಪೂರ್ವಕವಾಗಿ ವಿಚಲಿತರಾಗದೆ ಇರ್ತೀವಿ ಅಲ್ವಾ. ಪ್ರಯತ್ನ ಪೂರ್ವಕವಾಗಿ ವಿಚಲಿತರಾಗದೆ ಇರ್ತಕ್ಕಂಥದ್ದು ಹೆಚ್ಚಲ್ಲ, ಸಹಜವಾಗಿ ಆಗ್ಬೇಕದು. ಆ ತಾಳ್ಮೆ ಅಂತಕ್ಕಂಥದ್ದು ಸಹಜವಾಗಿ ಈ ಪರಿಪೂರ್ಣತೆಯ ಪಥದಲ್ಲಿ ನಡೀತಾ ಇರ್ತಕ್ಕಂಥ ಸಾಧಕನಲ್ಲಿ ಕಾಣಬೇಕಾದ್ರೆ ಹಿನ್ನೆಲೆಯಲ್ಲಿ ಏನ್ ಕೆಲಸ ಮಾಡ್ಬೇಕು? ವಿರಾಗ. ಅದೇ 4ನೇ ಪಾರಮಿತ ಅಂತ ಹೇಳೋದು. ವಿರಾಗ ಅಂದ್ರೆ ನಿರ್ಲಿಪ್ತತೆ, ಬೇಕು ಬೇಡಗಳಿಲ್ಲದ ಸ್ಥಿತಿ. ನನಗೆ ಯಾವ್ದಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ, ಯಾವ್ದಾದ್ರು ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ, ಏನೋ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ನನಗೆ ನೋವಾಗ್ತಕ್ಕಂಥದ್ದು, ಅದನ್ನ ನಾವು ಅದುಮಿಟ್ರೆ, ತಾಳ್ಮೆಯನ್ನ ಹೊರಗಡೆ ನಾವು ತೋರಿಸಿದ್ರೆ ಯಾವುದೋ ಒಂದು ಹಂತದಲ್ಲಿ ಅದು ಮತ್ತೆ ಆ ಅತೃಪ್ತಿ ಅಂತಕ್ಕಂಥದ್ದು ಹೊರಗಡೆ ಬಂದೇ ಬರುತ್ತೆ. ಆದ್ರೆ ವಿರಾಗ ಅಂತಕ್ಕಂಥ 4ನೇ ಪಾರಮಿತ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಹಜವಾದ ಕಲಕಲಾರದ ತಾಳ್ಮೆ. ಅದಕ್ಕೆ ಹೇಳ್ತಾರೆ ತಾಳ್ಮೆ ಅಂದ್ರೆ ಬರೀ ತಾಳ್ಮೆ ಅಲ್ಲ, ಕಲಕಲಾರದಂತಹ ತಾಳ್ಮೆ ಅಂತ ಹೇಳ್ತಾರೆ. ಮುಂದುವರಿತಾ ನೋಡಿ, ಇಚ್ಛಾಶಕ್ತಿ ಬಗ್ಗೆ ಸಾಕಷ್ಟು ಈಗ ನಮ್ಮ ಸಹೋದರರು ಹೇಳಿದ್ರು. ವೀರ್ಯ ಅಂದ್ರೆ ಆ ಇಚ್ಛಾಶಕ್ತಿ ಇರ್ಬೇಕು, ಧೈರ್ಯ ಇರ್ಬೇಕು. ನಾನು ಈ ಪಥದಲ್ಲಿ ನಡಿತೀನಿ, ಮಾಡೇ ಮಾಡ್ತೀನಿ ಅಂತಕ್ಕಂತಹ ಆ ಧೈರ್ಯದಿಂದ ಮುನ್ನುಗ್ಗಿ ಕಾರ್ಯವನ್ನ ಸಾಧಿಸ್ತಕ್ಕಂತಹ, ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಸಾಧಿಸ್ತಕ್ಕಂತಹ ಶಕ್ತಿ ಇರ್ಬೇಕು. ಆದ್ರೆ ಅಲ್ಲಿ ಅಹಂಕಾರ ಇರಬಾರ್ದು. ನಾನೇ ಸಾಧಿಸ್ತೀನಿ, ನನಗೆ ಗೊತ್ತಿದೆ, ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಭಾವ ನಾವು ತಿಳ್ಕೊಂಡ್ವಲ್ಲ, ಆ ಜೀವಾತ್ಮನಿಗೆ ಅಂಟಿರ್ತಕ್ಕಂತಹ ಸೂಕ್ಷ್ಮವಾದ ಅಹಂಭಾವ ಕೂಡ ಹೋಗ್ಬೇಕು. ಅಹಂಕಾರದ ಅಹಂಭಾವ, ಆಧ್ಯಾತ್ಮಿಕ ಅಹಂಭಾವನೂ ಹೋಗ್ಬೇಕು ಅಂದ್ರೆ ಹಿನ್ನೆಲೆಯಲ್ಲಿ ಏನಿರ್ಬೇಕು? ಧ್ಯಾನ ಅಥವಾ ಶಾಂತಿ ಅನ್ನೋದು ಕೆಲಸ ಮಾಡ್ತಾ ಇರ್ಬೇಕು. ಅದಕ್ಕೆ ಧ್ಯಾನ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದಷ್ಟನ್ನು ಗಳಿಸ್ಕೊಂಡ್ಮೇಲೆ ಪ್ರಜ್ಞಾ ಅಂತಕ್ಕಂಥ ಒಂದು ಕೀಲಿಕೈಯನ್ನ ನಾವು ಉಪಯೋಗಿಸಿ 7 ಮಹಾದ್ವಾರಗಳನ್ನ ನಾವು ದಾಟಿ ಆ ಒಂದು ಬುದ್ಧಿ ಪ್ರಜ್ಞೆಯಲ್ಲಿ ಸಮಾಧಿ ಸ್ಥಿತಿಗೆ ಏರ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದರಲ್ಲಿ ನೋಡಿ, ಈಗ ಸತ್, ಚಿತ್ ಮತ್ತೆ ಆನಂದ ಅಂತ ಇಲ್ಲಿ ತೋರಿಸಿದೀವಿ. ನಮಗೆ ಗೊತ್ತು ಪರಮಾತ್ಮನ ಅಥವಾ ಪರಬ್ರಹ್ಮನ ತ್ರಿಗುಣಗಳು ನಾವು ನಮ್ಮ ಸಾಹಿತ್ಯದಲ್ಲಿ ಚೆನ್ನಾಗಿ ತಿಳ್ಕೊಂಡಿದೀವಲ್ವಾ. ಯಾವುದು? ಸತ್, ಚಿತ್ ಮತ್ತೆ ಆನಂದ ಅಲ್ವಾ. ಇದನ್ನೇ ಏನ್ ಹೇಳ್ತೀವಿ ನಾವು? ಶಿವ, ವಿಷ್ಣು ಮತ್ತೆ ಬ್ರಹ್ಮ ಅಂತನೂ ಕೂಡ ಹೇಳ್ತಕ್ಕಂಥದ್ದು. ತ್ರಿಗುಣಗಳು, ತ್ರಿಮೂರ್ತಿಗಳು, ಅವರ ಗುಣಗಳು. ಈ ಪರಮಾತ್ಮನ ತ್ರಿಗುಣಗಳು ನಮ್ಮ ಉನ್ನತಾತ್ಮನಲ್ಲಿ ಹೇಗೆ ಪ್ರತಿನಿಧಿಸಲ್ಪಟ್ಟಿದೆ ಅಂದ್ರೆ, ಈ ಸತ್ತಂತಕ್ಕಂಥದ್ದೇ ಶಿವಶಕ್ತಿ ಉನ್ನತಾತ್ಮನಲ್ಲಿ ಇಚ್ಛಾಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ ಅಲ್ವಾ. ಈ ಚಿತ್ತಂತಕ್ಕಂಥದ್ದು ವಿಷ್ಣು ಶಕ್ತಿ ಜ್ಞಾನವಾಗಿ ಆ ನಮ್ಮ ಉನ್ನತಾತ್ಮನಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ ಅಥವಾ ಕಾಣಿಸ್ತಾ ಇದೆ. ಈ ಆನಂದ ಅಂತಕ್ಕಂಥದ್ದು ಕ್ರಿಯೆಯಲ್ಲಿ, ಯಾವ್ದಾದ್ರು ಒಂದು ಕ್ರಿಯೆ ನಡೆದಾಗ ತಾನೇ ನಮ್ಗೆ ಆನಂದ ಆಗ್ತಕ್ಕಂಥದ್ದು, ಕೆಲಸ ಮಾಡಿದಾಗ. ಅದು ಈ ಕ್ರಿಯೆಯಲ್ಲಿ ಉನ್ನತಾತ್ಮನ ಗುಣದಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸತ್, ಚಿತ್, ಆನಂದ ಅಂತಕ್ಕಂಥ ಪರಬ್ರಹ್ಮನ ತ್ರಿಗುಣಗಳು ಉನ್ನತಾತ್ಮನಲ್ಲಿ ಇಚ್ಛೆ, ಜ್ಞಾನ ಮತ್ತೆ ಕ್ರಿಯೆ ಅನ್ನುವ ರೀತಿಯಲ್ಲಿ ಪ್ರತಿನಿಧಿಸಲ್ಪಟ್ಟಿವೆ, ಕಾಣಿಸ್ತಾ ಇವೆ. ಆ ಉನ್ನತಾತ್ಮನ ಒಂದು ಅಂಶ ಯಾವುದು? ಆ ಉನ್ನತಾತ್ಮನ ಅಂಶನೇ
ಜೀವಾತ್ಮ ಅಥವಾ ನಮ್ಮ ದೇಹಾತ್ಮ ಅಲ್ವಾ, ದೇಹಾತ್ಮದಲ್ಲಿ ಇರ್ತಕ್ಕಂಥದ್ದು. ಈ ಉನ್ನತಾತ್ಮ ಅಥವಾ ಜೀವಾತ್ಮನ ಗುಣಗಳು ಈ ದೇಹಾತ್ಮದಲ್ಲಿ ಅಂದ್ರೆ ಮನುಷ್ಯನಲ್ಲಿ ಯಾವ ರೀತಿ ಅವು ಪ್ರತಿಫಲನಗೊಳ್ಬೇಕು ಅಂದ್ರೆ ನೋಡಿ, ಇಲ್ಲಿ ಆನಂದ ಅಂತಕ್ಕಂಥದ್ದು ಪರಮಾತ್ಮನ ಗುಣ ಆದ್ರೆ ಇಲ್ಲಿ ಉನ್ನತಾತ್ಮನ ಗುಣ ಕ್ರಿಯೆಯಾಗಿ ಕಾಣಿಸುತ್ತೆ. ಈ ಕ್ರಿಯೆ ದಾನದಲ್ಲಿ ಕಾಣಬೇಕು. ದಾನ ಅಂತಕ್ಕಂಥದ್ದು ಈ ದೇಹಾತ್ಮ ನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ದೇಹಾತ್ಮ ಪ್ರಜ್ಞೆಯಲ್ಲಿ ಕಾಣಿಸ್ತಕ್ಕಂಥದ್ದು. ಈ ದಾನ ಅನ್ನೋದಕ್ಕೆ ಹಿನ್ನೆಲೆ ಉನ್ನತಾತ್ಮನಲ್ಲಿ ಕ್ರಿಯೆ, ಅದು ಹಿಂದೆ ಹೋದ್ರೆ ಪರಮಾತ್ಮನ ಆನಂದ ಸ್ವರೂಪ. ಹಾಗೆ ಈ ಕ್ಷಾಂತಿ ಅಂತ ಹೇಳ್ತೀವಲ್ಲ, ಈ ತಾಳ್ಮೆ ಅಂತಕ್ಕಂಥದ್ದು ಕೂಡ ಈ ಜ್ಞಾನದ ಒಂದು ಪ್ರತಿಫಲನೆ. ಆ ಜ್ಞಾನ ಇದ್ದಾಗ್ಲೇ ನಮ್ಗೆ ವಿರಾಗ ಅಂತಕ್ಕಂಥದ್ದು ಲಭಿಸೋದಕ್ಕೆ ಸಾಧ್ಯ. ನಮ್ಗೆ ಸರಿಯಾದ ಆತ್ಮಜ್ಞಾನ ಇಲ್ಲ ಅಂದ್ರೆ ಆ ನಿರ್ಲಿಪ್ತತೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ವಿರಾಗ ಸ್ಥಿತಿ, ಈ ಜ್ಞಾನ ಅಂತಕ್ಕಂಥದ್ದು ಉನ್ನತಾತ್ಮನ ಗುಣ ದೇಹಾತ್ಮದಲ್ಲಿ ಈ ತಾಳ್ಮೆಯಾಗಿ ಪ್ರತಿಫಲನಗೊಂಡಿದೆ ಅಂತ ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ಈ ಪರಮಾತ್ಮನ ಒಂದು ಗುಣ ಸತ್ ಅಂತಕ್ಕಂಥದ್ದು ಈ ಉನ್ನತಾತ್ಮನಲ್ಲಿ ಇಚ್ಛೆಯಾಗಿ ಕಾಣಿಸಿದ್ರೆ, ಇಚ್ಛೆ ಅಂತಕ್ಕಂಥದ್ದು ವೀರ್ಯ ಅನ್ನುವ ರೀತಿಯಲ್ಲಿ ದೇಹಾತ್ಮನಲ್ಲಿ ಕಾಣಿಸ್ತಾ ಇದೆ. ಹೀಗೆ ಉನ್ನತಾತ್ಮನ ಗುಣಗಳು ದೇಹಾತ್ಮನಲ್ಲಿ ಹೇಗೆ ಪ್ರತಿಫಲಿಸಲ್ಪಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ವಿಚಾರಗಳು ಮೌನವಾಣಿಯಲ್ಲಿ ಹೇಳಿರ್ತಕ್ಕಂತಹ ಅನೇಕ ವಿಚಾರಗಳನ್ನ ನಾವು ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ದಿನದ ವ್ಯಾಸಂಗ ಗೋಷ್ಠಿಯಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಈ ಉಪನ್ಯಾಸಗಳನ್ನ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಿಬಿರದ ನಿರ್ದೇಶಕರಿಗೆ ಮತ್ತು ಎಲ್ಲ ಉಪನ್ಯಾಸಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಶ್ರೋತೃ ವರ್ಗದವರು ಬಹಳ ತಾಳ್ಮೆಯಿಂದ ಅರ್ಧ ಗಂಟೆ ಲೇಟ್ ಆದರೂ ಕೂಡ ನೀವು ನಮ್ಮ ಮಾತಿಗೆ ಹೋಗುಟ್ಟಿದ್ದೀರಾ. ನಿಮಗೂ ಕೂಡ ಎಲ್ಲರಿಗೂ ಅನಂತ ಧನ್ಯವಾದಗಳು.